Whoa, what is this? Hey, nice. Can't make up your mind. ಬೇರೆ ಮಾತ್ರ Great. Lipstick. Sorry. ಸೊ ನಮ್ ಸೆಟಪ್ ಗೆ ತಗೊಳ್ರಿ. Nice. ಸೂಪರ್. ಸೊ ತಗೊಳ್ಳೋ, ಏನು ಓಪನ್ ಮಾಡಿ ನೋಡು. ಹಾಯ್ ಮೇಲ್ಗಡೆ Cobra, ಏನ್ bro ಇದು? ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್ ಗೈಸ್ ಅಂಡ್ ಯುವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ನಿಮಗೆ ತಮ್ಲೈನ್ ನೋಡೇ ಗೊತ್ತಾಗಿರುತ್ತೆ. ಸೊ ನಾವು ನಿನ್ನೆ ತಾನೇ ಮಲೇಷ್ಯಾದಿಂದ ಬಂದಿದ್ದೀವಿ. ಮಲೇಷ್ಯಾದಿಂದ ಬಂದಮೇಲೆ ಅಲ್ಲಿಂದ ಸುಮ್ಮನೆ ಬರೋಕ್ಕಾಗುತ್ತಾ? ಎಲ್ಲರಿಗೂ ಏನಾನ ಅಂತ ಗಿಫ್ಟ್ ತರಬೇಕಲ್ವಾ? ಏನು ಗಿಫ್ಟ್ ತಂದಿದ್ದೀವಿ ಅಂತ ನಿಮ್ಗೆ ಈ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ನಮ್ ಜೊತೆ ಇದ್ದಾರೆ ಸಂತು ಫಾಕ್ಸ್ ಅವರು. ಏರ್ಪೋರ್ಟಿಗೆ ಬರ್ತೀನಿ ಅಂದ್ಬಿಟ್ಟು ಬರ್ದೇ ಇರೋರು. ಬ್ಲಾಗಲ್ಲಿ ಏನು ಹೋಗಿತೀರ ಅವ್ರಿಗೆ ಹೋಗಿರಿ. ಆ ಗಿಫ್ಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡ್ರಿ, ಅದಂತೂ ತಂದೇ ಇಲ್ಲ. ನಮ್ ವ್ಯೂವರ್ಸ್ಗೆ ಆತರ ನಾವು ಪೋರ್ಟ್ರೇ ಮಾಡಲ್ಲ. ನೀವು ಡ್ರಿಂಕ್ಸ್ ಮಾಡಲ್ಲ ತಾನೆ? ನಾನ್ ಡ್ರಿಂಕ್ಸ್ ಮಾಡಲ್ಲ, ಅದೊಂದು ಶೋಕೇಶ್ ಅಲ್ಲಿ ಇಟ್ಕೊಳಕಾದ್ರೂ ಕೊಡ್ತೀಯ. ಸೊ ಗೈಸ್ ಆ ತರ ಎಲ್ಲ ಏನು ಇಲ್ಲ. ಏನ್ ಗಿಫ್ಟ್ ಅಂತ ಥಿಂಕ್ ಮಾಡ್ರಿ, ಮತ್ತೆ ನೆಕ್ಸ್ಟ್ ಗೊತ್ತಾಗುತ್ತೆ. ನನ್ ಕಡೆಯಿಂದ ನಮ್ ವೇಣುಗೋಪಾಲ್ ಒಂದ್ ಗಿಫ್ಟ್ ಇದೆ. ಅದ್ರಲ್ಲಿ ಏನು ಇಲ್ಲ ವೇಣು, ಆಮೇಲೆ ಅದು ನನ್ ವಾಚ್ ಬಾಕ್ಸ್ ಕಾಣೋದು. ಏನಪ್ಪ? ಸೊ ಏನಂತವ್ರು ಗೊತ್ತಾ ಸಂತು ಬ್ರೋ, ಎಣ್ಣೆ ಬಾಟ್ಲು ಬೇಕಂತೆ. ಎಣ್ಣೆ ಮಾಡಲ್ವಲ್ಲ ಆ ತರ. ಕುಡಿಯಲ್ವಲ್ಲ ಬ್ರೋ ನೀವು? ಅಲ್ಲ, ನಾನು ಮನೇಲಿ ಶೋಕೇಶ್ ಅಲ್ಲಿ ಇಕ್ತಾ ಇದೆ. ಶೋಕೇಶ್ ಅಲ್ಲಿ ಇಕ್ಕಕ್ಕೆ ಏನಕ್ಕೆ ಗೈಸ್? ಸೊ ಈಗ ನೆಕ್ಸ್ಟ್ ನಮ್ ಜೊತೆ ಜಾಯ್ನ್ ಆಗ್ತಾರೆ. ಯಾರು ಅವ್ರ ಹೆಸರೇನು ಮಮ್ಮ? ಏನಂತ ಹೆಸರು ಕರಿಬೇಕಂತ ಕೇಳು. ಗೌಡ್ ಹುಡ್ಗಿ ಅವರು, ಸಾನ್ವಿ ಅಕ್ಕ ಅವರು. ಸೊ ಬರ್ತಿದ್ದಾರೆ, ಅವ್ರನ್ನ ಚಪ್ಪಾಳೆ ಮೂಲಕ ವೆಲ್ಕಮ್ ಮಾಡೋಣ. ಚಪ್ಪಾಳೆ ಹೊಡಿ, ಚಪ್ಪಾಳೆ ಹೊಡ್ರಿ ಸುಮ್ನೆ. ಚಪ್ಪಾಳೆ ನೋಡ್ರಿ. ಸೊ ಇಲ್ಲಿವರೆಗೆ ಇಷ್ಟವರ್ಗು ಬೇರೆ ಡ್ರೆಸ್ ಹಾಕಿದ್ರು, ಆ ಡ್ರೆಸ್ ಏನು ಅಂತ ಒಂದು ಕ್ಲಿಪ್ ಹಾಕ್ತೀನಿ, ಜಲಕ್ ಹಾಕ್ತೀನಿ, ಇದ್ರ ಮಧ್ಯೆ ಸೇರಿಸ್ತೀನಿ, ನೋಡ್ಕೊಂಡ್ ಬನ್ರಿ ಅದೇನು ಅಂತ. ಸೊ ಬನ್ನಿ, ಇವಾಗ ಗಿಫ್ಟ್ ಅನ್ನು ಕೊಡೋ ಸಮಯ ಏನಿದೆ ಅದಕ್ಕೆ ನೋಡ್ರಿ, ಗೊತ್ತಾಗುತ್ತೆ. ದೊಡ್ಡದೇನಿಲ್ಲ ಗಿಫ್ಟ್. ಸೊ ಬನ್ರಿ ಗಾಯ್ಸ್. ನಿಮ್ಗೊಬ್ರನ್ನ ಏಜ್ ಆಗಿರೋರು, ಏಜ್ ಆಗದೆ ಇರೋರು ಯಾರು ಅಂತ ಗೊತ್ತಿಲ್ಲ, ತೋರಿಸ್ತೀನಿ ಬನ್ರಿ. ಗಾಯ್ಸ್ ಇವರು ಸುರಭಿಗೆ ಹುಷಾರಿಲ್ಲ ಅಂದ್ರು ಅಂತ ಹೇಳಿದ್ರು. ಬಂದು ಹೆಂಗಿದ್ಯಾ ಸುರಭಿ, ನಡಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಕೇಳಿಲ್ಲ. ನೋಡಿ ಗಾಯ್ಸ್, ಇಂಥವ್ರಿಗೆ ಏನ್ ಹೇಳ್ಬೇಕು. ಶೂಟ್ಗೆ ಹೋಗಿದ್ದೆ, ನಾನು ಬಂದಿರೋದೇ 9:30. ಆಯ್ತಾ, ಬಂದ ತಕ್ಷಣ ಕೇಳಿದೀನಿ, ನನ್ಗೂ ಕೆಲ್ಸ ಇರುತ್ತೆ ಅಲ್ವಾ. ಏನ್ ಕತೆ ಮೇಯಿಸ್ತಾವನ? ಕರ್ಕೊಂಡು ಹೋಗಿ ಬಂದಲ್ಲ ಗೈಸ್, ನಾನು ಫೋನ್ ಮಾಡಿರೋದು 6 ಗಂಟೆ ಗಾಡಿ ಬೇಕಕ್ಕ ಅಂತ. ಆಮೇಲೆ ಈ ಹೋಟೆಲ್ ಬರ್ತಾರ ಹೇಳ್ರಿ. ಮಾತಾಡ್ಸಿದ್ರೆ ಕತ್ತೆ ಬಲ್ಲ ಕುದುರೆ ಜುಟ್ಟು ಅನ್ನೋ ಸಂತು ಫಾಕ್ಸ್. ನಮ್ಮ ತಾತ ಊರಲ್ಲ ಅವ್ರೆ. ಸೊ ಗೈಸ್, ಅವಾಗ್ಲೇ ಹೇಳ್ದಂಗೆನೆ ಚಡಿ ಕಾಣಿಸ್ತೈತಾ? ಇಲ್ಲ ತಾನೆ? ಸೊ ಗೈಸ್, ಅವಾಗ್ಲೇ ಹೇಳ್ದಾಗೇನೆ ಈಗ ಗಿಫ್ಟ್ ಏನೇನ್ ತಂದಿದೀವಿ ಅಂತ ಹೇಳೋ ಸಮಯ. ಅದಕ್ಕಿಂತ ಮುಂಚೆ ಸೊ ನಾನು ಸಂತು ಬ್ರೋ ಕೇಳ್ತೀನಿ, ನೀನ್ ಸಾನಿ ಹಾಕೊಂಡು ಕೇಳು. ಇದಕ್ ಬಿಡ್ತೀನಿ ಅಂತ ಹೇಳಿದ್ರು, ಅಲ್ಲಿಗೆ ಏರ್ಪೋರ್ಟ್ಗೆ ಬರ್ಲಿಲ್ಲ. ಅದಾದ್ಮೇಲೆ ನಾನು ಪ್ರಾಮಿಸ್ ಮಾಡಿದ್ರು ಪಿಕಪ್ ಮಾಡ್ಕೊ ಬರಕ್ ಬರ್ತೀನಿ ಅಂತ, ಅದಕ್ಕೂ ಬರ್ಲಿಲ್ಲ. ಏನ್ ಮಾಡೋದು ಗೈಸ್, ನಿಮ್ ಫ್ರೆಂಡ್ಸ್ ಹಿಂಗೇನಾ? ಎಲ್ಲ ಫ್ರೆಂಡ್ಸ್ ಏರ್ಪೋರ್ಟ್ಗೆ ಇಲ್ಲಿಂದ ಏಂತಕ್ ಹೋಗಿಲ್ಲ ಅಂದ್ರೆ, ಅದು ಇಂಪಾರ್ಟೆಂಟ್ ಒಂದ್ ಸ್ವಲ್ಪ ಕೆಲ್ಸ ಇತ್ತು, ಹಂಗಾಗಿ ಹೋಗಿಲ್ಲ. ಅಲ್ಲಿ ಒಂದು ಕೆಲ್ಸ ಇತ್ತು. ಓಕೆನಾ ಗೈಸ್? ಏನಂದ್ರೆ ಏರ್ಪೋರ್ಟ್ಗೆ ಹೋಗಕ್ಕೆಲ್ಲ ರೆಡಿ ಆಗಿದ್ವಿ, ಕರ್ಕೊಂಬರಕ್ಕೆ ಅಂತ. ಆಮೇಲೆ ಹುಷಾರಿರ್ಲಿಲ್ಲ, ಅದಕ್ಕೇನೆ ಹೋಗ್ಲಿಲ್ಲ. ಆಯ್ತಾ, ಅದಕ್ಕೆ ನಾವು ಸಾರಿ ಕೇಳಕ್ಕೋಸ್ಕರ ಅವ್ರಿಗೆ ಬಾಯ್ ಕೆಟ್ಟೋಗಿದೆ. ಚಿಕನ್ ಬಿರಿಯಾನಿ ರಾತ್ರಿ 11:30ಗೆ ಕುಕ್ ಮಾಡ್ತಾ ಇದೀನಿ ಗೈಸ್, ಅವ್ರಿಗೋಸ್ಕರ ಸಾರಿ ಕೇಳಕ್ಕೋಸ್ಕರ. ಅದಕ್ಕೆ ಉಫಿ
ಅಷ್ಟೇ, ಇನ್ಯಾರು ನಿಜ ನಂಗೆ ಬೇಜಾರಾಯ್ತು ಗೈಸ್, ನಿಜ ಇನ್ನೊಂದ್ಸಲ ಔಟ್ ಆಫ್ ಕಂಟ್ರಿ ಹೋಗ್ರಿ ಬರ್ತೀವಿ. ನನಗೂ ತುಂಬಾನೇ ಬೇಜಾರಾಯ್ತು ಗೈಸ್, ಕರ್ಕೊ ಬರಕ್ ಬಂದಿದ್ವಲ್ಲ ಅಂತ ಕಣ್ಣ ನೀರು ಬರೋ ಸಮಯದಲ್ಲಿ ಇದೇ ಗೈಸ್, ಇದನ್ನೇ ಡೌಟ್ ಚಿಕ್ಕದು. ಸೊ ಇವಾಗ ಮಾತ್ರ ಲೈಫ್ ಲಾಂಗ್ ಮಾತಾಡ್ಸ್ಲೇಬೇಡ್ದು ಅಂತ ಅನ್ಕೊಂಡಿದ್ದೆ ಗೈಸ್. ಇನ್ನೊಂದು ಏನ್ ಗೊತ್ತಾ, ನಾನು ಮಾತಾಡೋದು ಬೇಡ, ಇವ್ರನ್ನೂ ಬ್ಲಾಕ್ ಹಾಕೋಣ ಇವ್ರನ್ನೂ ಬ್ಲಾಕ್ ಹಾಕೋಣ ಅಂತಾನೆ ಮಾಡಿದ್ದು. ಇವ್ರು ನನ್ನ ಗಾಡಿ ಇವ್ರ ಮನೆ ಹತ್ರ ಇತ್ತು. ನಂಗೆ ಬೆಳಗ್ಗೆ 11 ಗಂಟೆಗೆ ಎದ್ದ ತಕ್ಷಣ ಹೊಟ್ಟೆ ಎತ್ಬಿಡ್ತು ಗೈಸ್. ಫೋನ್ ಮಾಡ್ಲಾ ಬೇಡವಾ ಅಂತ ಫೋನ್ ಮಾಡಿದೆ, ಫೋನೇ ಎತ್ತೋಲ್ರು. ಏನು ಆಮೇಲೆ ಹೋಗಿ ಜ್ವರ ಬಂದು ಮಲ್ಕೊಬಿಟ್ಟವಳು. ಅದಾದ್ಮೇಲೆ ತಿಂಡಿ ತರಬೇಕು, ಹೋಗಿ ನಡ್ಕೊಂಡು ಹೋಗಿ ಯಾರ ಸ್ಕೂಟಿ ಇಸ್ಕೊಂಡು ಹೋಗಿ ತಗೊಬಂದೆ. ಅದಾದ್ಮೇಲೆ ಫೋನ್ ಮಾಡಿದ್ರು, ಹೇಳ್ತಿದ್ರು ಬ್ರೋ ಗಾಡಿ ಬೇಕಿತ್ತು. ಸ್ನಾನ ಮಾಡ್ಕೊತಾ ಇದ್ದೀನಿ ಬಂದ್ಬಿಡ್ತೀನಿ. 3 ಅವರ್ ಆದ್ಮೇಲೆ ಬಂದ್ರು. ಮೇಲೆ ಸ್ನಾನ ಮಾಡ್ಕೊಂಡು ಡೈರೆಕ್ಟ್ ಮನೆಗೆ ಬಂದು 3 ಅವರ್ ಎಲ್ಲ ಏನಿಲ್ಲ ಗೈಸ್, ಡೈರೆಕ್ಟ್ ಬಂದಿ. ಅದೇ ಬಿಸಿ ಅಂದ್ರಲ್ಲ, 3 ಅವರ್ ಸ್ನಾನ ಮಾಡ್ತಾರೆ ಗೈಸ್, ಅದೇ ಬಿಸಿ ಇದ್ದು. ಸೊ ಇವರು ಅಷ್ಟೇ ಆಮೇಲೆ ಫೋನ್ ಮಾಡ್ಬಿಟ್ಟು ಮುಗಿಸ್ಕೊಂಡು ನೋಡಿ ಗೈಸ್, ಫುಲ್ ಸುಸ್ತಾಗಿ ಪಾಪ ಹೆಂಗ್ ಮಾತಾಡೋದು ಗೊತ್ತಾ, ಅವ್ರ ಆಸ್ಕರ್ ಅವಾರ್ಡ್ ಕೊಡ್ಬೇಕು. ಓಡ್ಬಿಡ್ತಾರೆ ಅವ್ರ ಆಕ್ಟಿಂಗ್ ಆಸ್ಕೋವರ್ ಏನು ಮೇಡಮ್ ಇಷ್ಟ ಆಗುತ್ತೆ, ಕ್ಷಮೆ ಮಾಡ್ಬೇಕಪ್ಪ. ಸೊ ಗೈಸ್, ಅದಕ್ಕೆ ಇವ್ರಿಬ್ರು ಸಾರಿ ಕೇಳಿದ್ದಾರೆ ಆಯ್ತಾ. ನಾವು ಇನ್ನೊಂದ್ಸಲ ಪ್ರೀತಿಯಿಂದ ನಮ್ಮ ಹುಡುಗಿಗೆ ಸಾರಿ ಕೇಳ್ಬಿಡ್ತೀನಿ. ಯಾರು ಮಂಡಿ ಊರಿ ಬೇಡುವೇನು, ನಮ್ಮ ಹುಡುಗಿ ಇವರು ಮಂಡಿ ಊರಿ ಬೇಡುವೇನು, ನಾನು ವಾಚ್ ಬಾಕ್ಸ್ ಹೃದಯ ಕಾಲಡಿ ಇಡುವೇನು, ತೆಗೆದು ಬಚ್ಚಿಕೋ ಹಿಡಿದು ಕಾಲ್ ತುಳಿದುಕೋ, ಬೇಡ ಈ ಮೌನ ಮಾಡು ತೀರ್ಮಾನ. ಅದೊಂದು ಲೈನ್ ಬರುತ್ತೆ, ಬೇಡ ಹೇಳೋದು. ಸೊ ಗೈಸ್, ಇವಾಗ ಗಿಫ್ಟ್ ಕೊಡುವ ಸಂದರ್ಭ. ನಾನ್ ಕೊಡ್ಲಾ ಫಸ್ಟ್? ದೊಡ್ಡ ಗಿಫ್ಟ್ ಏನಿಲ್ಲ ಗೈಸ್, ಕಣ್ಣು ಮುಚ್ಕೊಳ್ಳಿ. ನೀವು ಕಣ್ಣು ಮುಚ್ಕೊಳ್ಳಿ, ನೀವು ಕಣ್ಣು ಮುಚ್ಕೊಂಡ್ರಿ, ಕಣ್ಣು ಮುಚ್ಕೊಂಡ್ರಿ, ನೀವು ಕಣ್ಣು ಮುಚ್ಕೊಂಡ್ರಿ. ಕಣ್ ಬಿಟ್ರೆ ಅವ್ರ ಮದರ್ ಮೇಲೆ ಹೆಂಗ್ ಅಲರ್ತಿದ್ದೀರಾ? ಇದ್ಲಾಂದ್ರೆ ಅವ್ರಿಗೆ ಫಸ್ಟ್ ಹೇಳ್ರಿ ಬೇರೆ ಮಾತ್ರ. ಆದ್ರೆ ನಾವು ಯಾಕ್ ಗೊತ್ತಾ? ನಿಜ ನಿಜ ಅದೇ ಬೇದಿ ಬಂದ್ರೆ ಫಸ್ಟ್ ಇಟ್ಕೊಂಡು ಹೋಗಿ ಇದೊಂದು ಗಿಫ್ಟ್ ಕೊಟ್ಟವ್ರೆ. ಅದು ಬಂದಾದ್ಮೇಲೆ ಒಂದ್ ಬಾಕ್ಸ್ ಹಾಕೋ ಒಂದ್ ನಾನು ಕೊಡ್ತೀನಿ. ಓಕೆ, ಇದು ಬೇದಿ ಕೊಡ್ತೀನಿ ಗೈಸ್. ಪ್ರೇಮದ ಸಂಕೇತ ಅಂತ ಅಂತಾರಲ್ಲ, ಇದು ಪ್ರೇಮದ ಸಂಕೇತ. ಇದು ನಾನು ಅವ್ನ್ಗೆ ಆ ಗಿಫ್ಟ್ ಕೊಟ್ನಲ್ಲ, ಪ್ರೇಮದ ಸಂಕೇತ ಅಂತ. ಸಂಕೇತ ಯಾರೇ ಸಂಕೇತ ಸಂಕೇತ ಬೇರೆ ಒಂದ್ ಬಿಡೆ. ಸರಿ, ನೀವ್ ಕಡೆ ಈಗೆಲ್ಲ ಕಣ್ಮುಚ್ಕೊಳ್ರಿ, ಕಣ್ಮುಚ್ಕೊಳ್ರಿ ಇಬ್ರು. ನನ್ಗದ್ ಏನ್ ಮಾಡ್ಬೇಕು, ಮಾಡ್ಬೇಕು ಇದು ನಮ್ಮ ನಂಗೆ ಅಲ್ಲಿಂದ ಏನು ತರಕ್ ಆಗ್ಲಿಲ್ಲ, ಇಲ್ಲಿ ಕೊಟ್ಟಿದೀವಿ. ಕೊಟ್ಟಿದ್ದೀವಿ. ಸಾರಿ. ಸೊ ಗೈಸ್, ನಾವು ಅಲ್ಲ ಅವ್ರಿಗಾದ್ರೂ ಪರವಾಗಿಲ್ಲ, ಲಿಫ್ಟಿಗ್ ಆದ್ರೂ ಕೊಟ್ರಿ ನನಗೆ. ಗೈಸ್, ನಾವು ಅಲ್ಲಿ ಗಿಫ್ಟ್ ತರೋಣ ಅಂತಾನೆ ಇದ್ದೋ. ನಿಮ್ಮೆಲ್ಲ ಕೇರಿ ಬ್ರೋ ಅವ್ರಿಗೆ. ನೆಕ್ಸ್ಟ್ ಗಿಫ್ಟ್ ತರೋಣ ಅಂತಾನೆ ಇದ್ದ ಗೈಸ್, ಅಲ್ಲಿ ಸಿಕ್ಕಾಬಿಟ್ಟೆ ಕಾಸ್ಟ್ ಜಾಸ್ತಿ. ಇಲ್ಲಂಗೆ ಬೇರೆಯವ್ರ ಹತ್ರ ಸಾಲ ಮಾಡ್ತಾ ಮಾಡಿದೀವಿ. ಗಿಫ್ಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಗೆ ಇಂತ ಬೇಜಾರ್ ಮಾಡ್ಕೋಬೇಕು. ಪ್ರೀತಿ ಮನ್ಸಿರೋ ಅಲ್ಲೇ ಗಿಫ್ಟ್ ಕೊಟ್ಟಿದ್ರೆ ನಮ್ಗೆ. ನನ್ಗೆ ಏನಂದ್ರೆ ಅಟ್ಲೀಸ್ಟ್ ನನ್ಗೆ ಅನ್ಸಿದೆ ಏನ್ ಗೊತ್ತಾ, ಮುಟ್ಕೊಂಡ್ ಹೇಳ್ತೀವಿ ನಿಜ. ನನ್ಗೇನ್ ಖುಷಿ ಅಂದ್ರೆ ಅವ್ರು ಗಿಫ್ಟ್ ತಗೋಬಂದ್ರೆ ಪರವಾಗಿಲ್ಲ, ಆದ್ರೆ ಮಲೇಷಿಯಾಗ ಹೋಗಿ ನಮಗೆ ವಿಡಿಯೋ ಕಾಲ್ ಮಾಡಿ ನಮ್ಮ ಹತ್ರ ಒಂದ್ 1/4 ಗಂಟೆ ಮಾತಾಡಿದ್ರು ಗೊತ್ತಾ, ಅದೇ ಆಕ್ಚುಲಿ ನನ್ ಖುಷಿ. ಬಿಕಾಸ್ ನಾನಾಗ್ಲಿ ನಾನು ನಿಜ ಮಾಡ್ತಾ ಇರ್ಲಿಲ್ಲ. ನನ್ಗೇನಂದ್ರೆ ಅಲ್ಲಿ ಹೋಗಿದ್ದು ನಾ ಫುಲ್ ಅಲ್ಲೇ ಇರ್ಬೇಕು, ನಾನು ಎಂಜಾಯ್ ಮಾಡ್ಬೇಕು ಆ ಮೂಮೆಂಟ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾವ್ ಅದಕ್ಕೆ ಕಾಲೇ ಮಾಡಿಲ್ಲ, ಪಾಪ ಇವ್ರೆ ನಮಗ್ ಕಾಲ್ ಮಾಡ್ತೀರಾ, ಅದು ನಂಗೆ ನಿಜವಾಗ್ಲೂ ಖುಷಿ ಆಯ್ತು.
ಅದೇ ನಮ್ಗೆ ದೊಡ್ಡ ಗಿಫ್ಟ್. ನಮಗೂ ಅಷ್ಟೇ. ನಮ್ಗೂ ನೋಡ್ದೆ ಇರೋ ಗೊತ್ತಿಲ್ಲ, ಜಾಗನ ಈ ವಿಡಿಯೋ sleep ಕಾಲ್ ಅಲ್ಲಿ ಅಲ್ಲಿ ಇದ್ದೀನಿ ತೋರಿಸಿದ್ದಾರೆ, ಹೊಟ್ಟೆ ಉರ್ಸಿದ್ದಾರೆ, ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ನಾನು ಹೇಳಿಲ್ವಾ ಹೊಟ್ಟೆ ಉರ್ಸಿದ್ದಾರೆ. ನಾನು ಅವಾಗ ಏನ್ ಮಾಡಿದೆ, ಫೋನ್ ಎತ್ತಿಕ್ಬಿಟ್ಟು ಹೋಗ್ಬಿಟ್ಟೆ ಆ ಕಡೆ. ನಮಗೂ ಹೋಗ್ಬೇಕು ಚೆನ್ನಾಗಿತ್ತಲ್ಲ? ಬಟ್ ಆದ್ರೆ ನಮಗೂ ಒಂದು ಗಿಲ್ಟ್ ಇದೆ ಗೈಸ್, ಹೋಗ್ಬೇಕು ಅಂತ. ಸೊ ಗೈಸ್ ಇದಾಗಿತ್ತು ಚಿಕ್ಕ ಬ್ಲಾಗ್, ಬೆಳಗ್ಗೆಯಿಂದ ಬ್ಲಾಗ್ ಮಾಡಿದೀನಿ. ಸೊ ಸಿಗುವ, ಕಟ್ ಮಾಡೋಣ. ಸೊ ಗೈಸ್ ಇವ್ರಿಗೆ ಗಿಫ್ಟ್ ತಂದಿದೀವಿ ಗೈಸ್, ಹಂಗ್ ಮಾಡಕ್ ಆಗುತ್ತಾ? ನಮಗ್ ತಿನ್ನಕ್ಕಿಲ್ಲ ಅಂದಿದ್ರು ಹೋದ್ರೆ ಗಿಫ್ಟ್ ತರಲೇಬೇಕಲ್ವಾ? ಹಂಗ್ ಮಾಡ್ಬಾರ್ದು ಗೈಸ್. ನಮಗ್ ತಗೊಳ್ಳಿಲ್ಲ ಅಂದ್ರು ನಮ್ ಫ್ರೆಂಡ್ಸಿಗೆ ತಗೋಬೇಕು. ಹುಡ್ಕಾಡಿ ಇಷ್ಟ ಆಗುತ್ತೋ ಅನ್ನೋ ಅದಕ್ಕೋಸ್ಕರ ತಗೊಂಡಿದೀವಿ. ಸೊ ಇಬ್ರಿಗೂ ಒಂದೇ ಸಲ ಕೊಡೋಣ, ಒಂದೊಂದಾಗ ಕೊಡೋಣ, ಒಬ್ಬೊಬ್ರಿಗೆ ಕೊಡೋಣ. ಸೊ ಯಾರಿಗೆ ಫಸ್ಟ್ ಕೊಡ್ತೀವಿ? ಕ್ಯೂರಿಯಾಸಿಟಿ ಇರ್ಲಿ. ಫಸ್ಟ್ ನಮ್ ಸೆಟಪ್ ಕೊಡೋಣ. ಸೊ ನಮ್ ಸೆಟಪ್ ತಗೊಳ್ರಿ. ಒಳ್ಳೆ ಪರ್ಫ್ಯೂಮ್ ತಗೊಂಡ್ಬಂದಿದ್ದಾನೆ. ನಾನು ಪರ್ಫ್ಯೂಮ್ ಜಾಸ್ತಿ ಲೈಕ್ ಮಾಡ್ತೀನಿ. ಓಪನ್ ಮಾಡ್ರಿ, ಚೆನ್ನಾಗಿತ್ತು ನೀನು ನೋಡ್ರಿ. ಸ್ನಾನ ಮಾಡ್ದೆ ಅವಾಗ ಹೋದ್ ಗಬ್ಬಡಿ ಅಲ್ಲಿ ಏನ್ ಫೇಮಸ್ ಅಂದ್ರೆ ಪರ್ಫ್ಯೂಮೇ ಫೇಮಸ್. ಹೌದು. ನಂತರ ಕ್ಲೀನ್ನೆಸ್ ಇಲ್ಲಿರೋ 3 ಜನಕ್ಕೂ ಬರಲ್ಲ. ಆಮೇಲೆ ಇನ್ನೊಂದು ಗೈಸ್, ಅದು ಪರ್ಫ್ಯೂಮೇ ಜಾಸ್ತಿ ಎಲ್ಲ ಯೂಸ್ ಮಾಡೋದು. ಮತ್ತೆ ಅಲ್ಲಿ ಸಿಗೋ ಪರ್ಫ್ಯೂಮ್ ಇಲ್ಲಿ ಸಿಗಲ್ಲ. ಆಮೇಲೆ ಔಟ್ ಆಫ್ ಕಂಟ್ರಿ ಅದೇ ಫೇಮಸ್ ಆಕ್ಚುಲಿ. ಬೇರೆ ತೆಗಿಯಲ್ಲ ಸ್ಮೆಲ್. ಔಟ್ ಆಫ್ ಕಂಟ್ರಿ, ಅದು ಔಟ್ ಆಫ್ ಕಂಟ್ರಿಲಿ ಅಲ್ಲ, ಕಂಟ್ರಿಲಿ ಇರುತ್ತೆ ಅಲ್ಲಿ. ಕುದುರೆ ತಂದ್ರೆ ಕುದುರೆಗೆ ಕೊಟ್ಟಿದ್ದೀನಿ. ನಾನು ಯಾವ್ದೋ ಫುಲ್ ಬಾಟ್ಲು ಕೊಟ್ಕಿಟ್ ನಾನು ಹಿಂಗೋ ಯಾರು ಸೇಲ್ ಮಾಡ್ಬೋದಾಯ್ತಲ್ಲ ಅಂತ ಅನ್ಕೊಂಡೆ. ಪರ್ಫ್ಯೂಮ್ ಒಟ್ಟಿನಲ್ಲಿ ಕೊಡಲ್ ಸ್ಮೆಲ್ ನೋಡ್ತೀನಿ ಫಸ್ಟ್. ಯಾಕೆ ಕೊಡ್ಬೇಕು? ಕೊಡ ಸ್ಮೆಲ್ ಚಾನ್ಸೇ ಇಲ್ಲ. ನಮ್ಗೆ ಇಷ್ಟ ಕಣೋದೆಲ್ಲ ಹೊಡ್ಕೊಳಂಗಿಲ್ಲ. ಫಸ್ಟ್ ನಾವು ಹೊಡ್ಕೊಬೇಕು. ಆಯ್ತು, ನಂಗೆ ಬಿಟ್ ಕೊಡೋ ಕ್ಯಾಪ್ ಕೊಡೋ. ಸೆಲೆಕ್ಟ್ ಮಾಡಿ ತಂದಿರೋದು. ಸಕ್ಕತ್ತಾಗಿದೆ. ಗಮ್ಮಂತ ಇದೆ ಗಾಯ್ಸ್, ಇಲ್ಲಿಗೆನೆ ಚೆನ್ನಾಗಿದೆ. ಚೆನ್ನಾಗೈತೆ. ಇಲ್ಲೇ ಸ್ಮೆಲ್ ಹೊಡಿತೈತೆ. ಸೊ ಗೈಸ್ ಇದು ಇದೊಂದು ಕಾಸ್ಟ್ಲಿ ಗಿಫ್ಟ್ ಅಂತಾನೆ ಹೇಳ್ಬೋದು. ಪ್ರೈಸ್ ಎಲ್ಲ ರಿವೀಲ್ ಮಾಡಕ್ ಆಗಲ್ಲ. ಆಮೇಲೆ ನಾವು ರಿವೀಲ್ ಮಾಡ್ಕೊತೀವಿ. ಮುಸ್ಲಿಂ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನ. ಮುಸ್ಲಿಂ ಅಂತ ಅಲ್ಲ, ಎಲ್ಲ ಯೂಸ್ ಅಲ್ಲಿ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಇದ್ದಿದ್ದು ಇದ್ದಾರೆ. ಓಸಿ ಸೆಂಟ್ ಕೊಟ್ರೆ ಹೊಡ್ಕೊಳ್ಳೋದೇ ಇಂಥವ್ರು. ನೋಡಿ ತಗೋ ಬಂದಿರೋದ್ ನನ್ಗೆ ಓಸಿ ಸೆಂಟ್ ಹೊಡ್ಕೊತಾಯ್ತು ಎಲ್ಲ ಗಲೀಜ್ ಇಷ್ಟ ಆಯ್ತಾ ಬ್ರೋ? ಆಮೇಲೆ ಕೇಳ್ತೀನಿ ರಿವ್ಯೂ. ಇಷ್ಟ ಆಯ್ತಾ? ನನಗೆ ಸೆಂಟ್ ತುಂಬಾ ಇಷ್ಟ ಬಿಡು. ಈಗ ಇಬ್ರು ಕಣ್ ಮುಚ್ಕೊಳ್ರಿ. ಅವ್ರು ನೆನ್ಪಿರ್ಲಿ, ನಾವು ಮಲೇಷ್ಯಾಗ ಹೋಗಿದ್ವಿಲ್ವ ಗೊತ್ತಿಲ್ಲ. ಇದೇನೋ ಕೊಟ್ಟು ಅಂತ ಆಮೇಲೆ ಹೇಳ್ತೀವಿ. ತಗೊಳ್ರಿ, ಇಟ್ಕೊಳ್ರಿ. ಮಲೇಷಿಯಾ ಅದು ಇದೇ ಇರುತ್ತೆ ಪಕ್ಕ. ಹಿಂದೆ ಇರುತ್ತಲ್ಲ ಬುರ್ಜ್ ಖಲೀಫಾ. ಸೂಪರ್. ಸೊ ಗೈಸ್ ಈ ಗಿಫ್ಟ್ ಕೊಟ್ಟಿದ್ದ ರೀಸನ್ ಏನು ಗೊತ್ತಾ? ನಾವು ಮಲೇಷ್ಯಾಗ ಹೋಗಿದೀವಿ, ಬಟ್ ಅದನ್ನ ನಮ್ ಫ್ರೆಂಡ್ಸ್ ಗಳಿಗೆ ಕೊಡ್ಬೇಕು. ಅವ್ರ ಮನೇಲಿ ನೋಡಿ ಹೋಗಿ ಬಂದಿದ್ದಾರೆ. ಅಲ್ಲಿ ಬಿಡಿ ಗೈಸ್, ಅವ್ರ ಮನೇಲಿ ನ್ಯೂಸ್ ಇಲ್ಲ. ಕುಡಿ ನೋಡೋಣ, ಕುಡಿ ನೋಡ್ತೀನಿ ಅಷ್ಟೇ. ಏನ್ ತಣ್ಣುಕೈತೆ ಅಲ್ಲಿಂದ ಇಲ್ಲಿಗೆ. ಚೆನ್ನಾಗಿದ್ದಾರ ಟ್ವಿನ್ ಟವರ್ ಮೇಲೆ ಟ್ವಿನ್ ಟವರ್. ಈ ಟವರ್ ನನ್ನಷ್ಟು ಉದ್ದ ಇಲ್ಲ. ಅದು ಸೇಮ್ ಇದು ಹಂಗೆ ಇದೆ ಅಲ್ಲಿ. ಇದು ಹಂಗೆ ಇದೆ. ಅದೊಂದು ಫೇಮಸ್ ಅಂತ. ಈಗ ಕೊಡ್ರಿ. ನಮ್ಮನೇಲಿ ಶೋಕೇಶ್ ಅಲ್ಲಿ ಓಕೆ, ಅದೆಲ್ಲ ಆದ್ಮೇಲೆ ಸ್ವೀಟ್ ಕೊಡ್ಲೇಬೇಕಲ್ವಾ? ಅಲ್ಲಿ ಚಾಕ್ಲೇಟ್ ಫೇಮಸ್. ಚಾಕ್ಲೇಟ್ ಕವರ್ ಪರವಾಗಿಲ್ಲ, ನಂಗೆ ಕೂಡ ಒಂದು ಕೊಡ್ಬೇಡ. ಇಬ್ರಿಗೆ. ಆಮೇಲೆ ಅಂಡರ್ಸ್ಟ್ಯಾಂಡ್ ಅಲ್ಲಿ ಇಟ್ಕೊಳ್ರಿ. ಚಾಕ್ಲೇಟ್ ತಿನ್ನಲ್ಲ ಗೈಸ್ ಎಲ್ಲ. ಸೊ ಇವಾಗ ಫೋನ್ ತಗೊಳ್ಳಿ. ಈಗ ಗಿಫ್ಟ್ ಅವ್ರು ತಿನ್ನಲ್ಲ, ನನಗೆ ಕೊಡ್ತಾರೆ. ಇಲ್ಲ, ನಾನು ತಿನ್ನೋದು ಕೋಕೋನಟ್ ಚಾಕ್ಲೇಟ್. ಆಕ್ಚುಲಿ ಫೇಮಸ್ ಚಾಕ್ಲೇಟ್ ಇರುತ್ತಲ್ವಾ? ನೋಡಿ, ಅಲ್ಲಿ ಇನ್ನೊಂದು ವಿಷಯ ಗೊತ್ತಾ? ಇದು ಪ್ಯೂರ್ ಚಾಕ್ಲೇಟ್, ಏನು ಮಿಕ್ಸ್ ಮಾಡಲ್ಲ ಚಾಕ್ಲೇಟ್. ಆಮೇಲೆ ಇನ್ನೊಂದು ಏನ್ ಗೊತ್ತಾ ಗೈಸ್, ಇವಾಗ ಗಿಫ್ಟ್ ರಿವ್ಯೂ ಕೇಳೋಣ. ಏನಿಸ್ತು ನಿಮ್ಗೆ ಗಿಫ್ಟ್? ನಾನ್ ಯಾವಾಗ್ಲೂ ಸೆಂಟ್ ಆಗೋತಾಗ್ತೀನಿ. ಆಮೇಲೆ ಇದಕ್ಕಿಂತ ಆಮೇಲೆ ಹೇಳ್ತೀನಿ, ಅದು ಬ್ಲಾಗ್ ಅಲ್ಲಿ ಹೇಳಕ್ ಆಗಲ್ಲ ಅಲ್ಲ ಮಾಮ? ಇಲ್ಲ ಹೇಳಿ, ಪರವಾಗಿಲ್ಲ. ಏನ್ ಹೇಳು? ತಗೊಬನ್ನಿ. ಹೌದಾ? ತರ್ಲಾ? ಕಣ್ಣು ಮುಚ್ಕೊಳ್ರಿ, ಎಲ್ಲಾ ಕಣ್ಣು ಮುಚ್ಕೋಬೇಕು. ಕಣ್ಣು ಮುಚ್ಕೊಂಡ್ರೆ ಆಮೇಲೆ ತರ್ತೀನಿ. ಆಮೇಲೆ ಹೇಳ್ತೀನಿ. ಫಸ್ಟ್ ಇದನ್ನ ಈ ಗಿಫ್ಟ್ ನೋಡಿ ಏನ್ ಅನಿಸ್ತು? ಈ ಗಿಫ್ಟ್ ನೋಡಿ ಒಂಥರ ತುಂಬಾ ಖುಷಿ ಆಯ್ತು. ಫ್ಲೇವರ್ ಅಲ್ಲ, ಯಾಕಂದ್ರೆ ನಾವ್ ಅಮ್ಮ ಯಾವಾಗ್ಲೂ ತರ್ತಾ ಇದ್ವು ಈ ತರ ಎಲ್ಲ ಸೆಟ್ ಎಲ್ಲ. ನಾವೆಲ್ಲ ಯಾವತ್ತು ಪರ್ಚೇಸ್ ಮಾಡ್ಕೊಬರಲ್ಲ. ಇವತ್ತು ನನ್ ಸೆಟಪ್ ತಗೋ ಬಂದಿದ್ದಾನೆ ಅಂತ ಅಂದಾದ್ಮೇಲೆ ತುಂಬಾ ಖುಷಿ ಆಯ್ತು.
ಖುಷಿ ಆಯ್ತಾ ಹಾ. ಪರ್ಫ್ಯೂಮ್ ಸಕ್ಕದಾಗೈತೆ, ಇದನ್ನೇ ಹಾಕೊಂಡು ಪರ್ಫ್ಯೂಮ್ ಇವೆಯಿಂದ ಇದೆ ಹಾಕೋತಿದ್ವಿ, So, ಯೂಸ್ ಮಾಡ್ತೀವಿ. ನಿಮ್ಗೆ ಏನ್ ಅನಿಸ್ತು? ಹೇಗೆ ನಿಮ್ ಗಿಫ್ಟ್ ಏನ್ ಅನಿಸ್ತು? ಗೈಸ್ ನಂಗೆ ಏನ್ ಗೊತ್ತಾ, ಯಾರಾದ್ರೂ ಒಬ್ರು ಗಿಫ್ಟ್ ಕೊಟ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ನಂಗೆ ಕಾಸ್ಟ್ಲಿ ಗಿಫ್ಟ್ ಏನು ಬೇಡ, ಇದು ಚಿಕ್ಕ ಚಿಕ್ಕ ತಂದ್ಕೊಂಡು ನಂಗೆ ಸಿಕ್ಕಾಪಡೆ ಖುಷಿ ಆಗುತ್ತೆ. ಸಿಕ್ತಲ್ಲ ಬಟ್ ಇಲ್ಲಿ ಕಡಿಮೆ ಸಿಗುತ್ತೆ, ಅಲ್ಲಿ ಕಾಸ್ಟ್ಲಿ. ಅವ್ರು ಹೇಳಿದ್ರು ಗೊತ್ತಾಯ್ತು, ಚಿಕ್ಕ ಚಿಕ್ಕದು ಇಷ್ಟ ಆಗುತ್ತೆ ಅಂತ ನಂಗೆ ನಾನ್ ಸುಮ್ನೆ ಇದೆಲ್ಲ ಖುಷಿ ಕೊಡುತ್ತೆ. ಫಸ್ಟ್ ಟೈಮ್ ಔಟ್ ಆಫ್ ಕಂಟ್ರಿಯಿಂದ ತಂದ್ಕೊಟ್ಟಿದ್ದು ನಂಗೆ ನಂದಿತಾ, ಅದಾದ್ಮೇಲೆ ಇವೇ ತಂದ್ಕೊಟ್ಟಿದ್ದು ನಂಗೆ. ಆಶೆ ಮಾಡ್ಬಿಟ್ಟೆ ನಂಗೆ ನಾನು ಫಸ್ಟ್ ಟೈಮ್ ಇವರೇ ತಂದ್ಕೊಟ್ಟಿರೋದಪ್ಪ. ನಂಗೆ ಯಾರು ಚಾಕ್ಲೇಟ್ ತಗೊಬಂದ್ ಕೊಡಿ, ನಾನೇ ನಂಗೆ ಖುಷಿ ತಗೊಬಂದೆ. ಆಗುತ್ತೆ. ಇದೆಲ್ಲ ಮೆಮೊರೀಸ್ ನಾನು ಇಟ್ಕೋತೀನಿ ತುಂಬಾ, ಹಂಗಾಗಿ ಇಟ್ಕೋತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ತಂದ್ಕೊಟ್ಟಿದ್ದಕ್ಕೆ. ಲವ್ ಯು. ಸುರಭಿ ಸೆಲೆಕ್ಷನ್ ಅದು. ಹೌದಾ, ನಿಜ ಸಕ್ಕದಾಗಿದೆ. ಸೊ ಗೈಸ್, ನಾನು ಎಲ್ಲರಿಗೂ ಆಕ್ಚುಲಿ ಇನ್ನೊಂದ್ ನೋಡಿದ್ವಿ, ಇದನ್ನ ಚಂದು ಬ್ರೋಗು ಮತ್ತೆ ಇವ್ರಿಗೂ ತಂದ್ಕೊಡೋಣ ಅಂತಾನೆ ಪ್ಲಾನ್ ಲೈಟರ್ ಮಾಡಿದ್ವಿ. ಅದು ಸಕ್ಕದಾಗಿತ್ತು. ಅದು ಟ್ವಿನ್ ಟವರ್ ಇತ್ತು ಅದ್ರ ಮೇಲ್ಗಡೆ, ಆಮೇಲೆ ಪ್ಲಸ್ ಅದ್ರ ಅದ್ರ ಕೆಳಗಡೆ ಮಾಮೂಲಿ ದೇವಸ್ಥಾನ ಪ್ರತಿಯೊಂದು ಇತ್ತು, ಅದ್ರಲ್ಲಿ ಚಿಕ್ಕ 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 ಚಿಕ್ಕದಾಗಿ ಸಕ್ಕದಾಗಿತ್ತು ಅದು. ಬಟ್ ಅದನ್ನ ಕೇಳಿದ್ವಿ ತಗೊಂಡೋಗಕ್ಕೆ ಫ್ಲೈಟ್ ತಗೊಳಕ್ ಆಗಲ್ಲ ಅಂತ ಹೇಳಿದ್ರು. ಸೊ ಯಾಕೆ ಬೇಕು ರಿಸ್ಕ್ ತಗೊಳಕ್ ಬೇಡ ಅಂತ. ಆದ್ರೂ ನಾನು ಇದು ಸೆಂಟು ಖಾಲಿ ಆದ್ರೂ ಕೂಡ ಇದು ನಂಗೆ ಎತ್ತಿಕೆ. ಅದೇ ಇಟ್ಕೋಬೇಕು, ಅದೇ ಮೆಮೊರೀಸ್. ಸೊ ಗೈಸ್, ಈಗ ಕಣ್ಣು ಮುಚ್ಕೊಳ್ರಿ, ಇನ್ನೊಂದು ದೊಡ್ಡ ಗಿಫ್ಟ್ ಇದೆ. ಅದು ಯಾರಿಗೆ ಇಷ್ಟ ಆಗುತ್ತೋ ನನಗೆ ಗೊತ್ತಿಲ್ಲ. ಕಣ್ಣು ಮುಚ್ಕೊಳ್ರಿ ಗೈಸ್. ಎಲ್ರಿಗೂ ಗಿಫ್ಟ್ ಕೊಟ್ಟಾಯ್ತು. ಸೊ ಈ ಟೈಮು ಎಲ್ಲಾರ್ಗು, ಬಟ್ ವೇಣುಗ್ ತರಕ್ ಆಗ್ಲಿಲ್ಲ ಗೈಸ್, ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಇಂದ. ವೇಣು ಬೇಜಾರೇನಾ? ಇಲ್ಲ ಬ್ರೋ, ಅವನ್ಗೆ ಇಷ್ಟ ಆಗಿರೋ Love. ಬಂದಿದ್ದೀರಾ ಹಾ? ಇನ್ನೇನಲ್ಲಿ. ಐತಲ್ಲ ಬ್ರೋ. ಹಂಗ ಆತರ ಇಲ್ಲ ಗೈಸ್, ಅವನ್ಗೂ ತಂದಿದೀವಿ, ಅವನ್ಗೂ ಬಿಡಕ್ಕಾಗುತ್ತಾ? ಅವನು ನಮ್ ಜೊತೆ ಇದ್ದಾನೆ ಅಂದ್ಮೇಲೆ ಅವನು ಗಿಫ್ಟ್ ತರ್ಲೇಬೇಕಲ್ವಾ? ತಗೊಬನ್ರಿ ಬೇಗ. ನಾನು ಹಿಡಿತೀನಿ. ಹಿಡಿತಿಲ್ವಾ? ಬಾ ಕುತ್ಕೋ, ಬಾ ಕುತ್ಕೋ, ತಂದ್ಬಿಡ್ತೀವಿ. ನನ್ನ ಫೋನ್ ಎಲ್ಲಿಕ್ತೆ? ಆಕ್ಚುಲಿ ಕೊಕೊನಟ್ ಚಾಕ್ಲೇಟ್ ತುಂಬಾ ಚೆನ್ನಾಗಿದೆ. ನಮ್ಮ ಮುದ್ದುಗೆ ಹೆಂಗೋ ಚಾಕ್ಲೇಟ್ ಕೊಡ್ಬೋದು ಅದನ್ನೇ. ಸೊ ಗೈಸ್, ಈಗ ವೇಣುಗೆ ಗಿಫ್ಟ್ ಕೊಡೋ ಸಂದರ್ಭ. ಸುರಭಿ ಬರ್ಲಿ, ಬಾಪ್ಪ ಬೇಗ. ಚಿನ್ನ ತಗೊಂಡೋರ್ಕೊಣ ವೇಣು, ಚಿನ್ನ. ನನ್ ಕಳ್ಸ್ಲಾ ಫಸ್ಟ್? ಗೊತ್ತಾ ನೋಡ್ರಿ ಗೈಸ್, ನನ್ಗೂ ಸಹ ನನ್ ಗಿಫ್ಟ್ ತಗೊಂಡಿಲ್ಲ ಗೈಸ್. ನಮ್ ಜೊತೆ ಇರೋರು, ಮತ್ತೆ ಇವನು ನಮ್ ಟೀಮ್ ಇದ್ದಂಗೆನೆ, ನಮ್ಗೆ ವರ್ಕ್ ಮಾಡ್ತಿದ್ದಾನೆ. ಸೊ ಇವ್ರಿಗೆ ತರ್ಬೇಕಾನೆ. ಕಂಡ್ಬಿಡು ವೇಣು. ಸೊ ತಗೊಳ್ಳೋ, ನೀನು ಓಪನ್ ಮಾಡಿ ನೋಡು. ಓಪನ್ ಮಾಡಿ ನೋಡು ಅಂದ್ರೆ ತಾನೇ, ನಾನು ಅವ್ನಿಗೆ ಆಗಿರಕ್ಕಾಗುತ್ತಾ? ಸೊ ಗೈಸ್, ಇದು ನನಗೆ ಅಂತ ತಗೊಂಡಿದ್ದು, ನನಗ್ ಬೇಡ ಅಂದ್ಬಿಟ್ಟು ವೇಣು ಕೊಡ್ಸಿದ್ದು. ಚೆನ್ನಾಗಿದೆ ಪರ್ಫ್ಯೂಮಾ? ವಾವ್, ಸಕ್ಕತ್ತಾಗಿದೆ. ಇದು ಅದಕ್ಕಿಂತ ಸಕ್ಕದಾಗಿದೆ. ನನಗೆ ಅಂತ ತಗೊಂಡಿದ್ದು, ನಾನು ವೇಣು ಕೊಡ್ತಾ ಇದೀನಿ. Crazy. ಏನಕ್ಕೆ ಅಂದ್ರೆ, ನಮ್ ಜೊತೆ ಇದ್ರೆ ಅಂದ್ಮೇಲೆ ಅವರು ಹ್ಯಾಪಿ ಆಗಿರ್ಬೇಕಲ್ವಾ, ಅವ್ರದ್ದು ನನ್ಗೂ ಮಾಡ್ಬೇಕಲ್ಲ. ಇರೋದೇನು first? ನೀರಾಗಿದೆ ಬೇರೆ ಮೇಲೆ ಹೊರಡ್ಬೇಕು. ಚೆನ್ನಾಗಿದೆ, ಗಮ್ಮಂತಿದ್ಯಾ? ಸೊ ಗೈಸ್, ಇದನ್ನ ನಾನು ವೇಣು ಅರ್ಧರ್ಧ ಮಾಡ್ಕೊತಿದ್ದೆ. ಇಬ್ರು ಒಂದೇ ಸೊ ಹಾಕೊಂಡ್ರಿ. ಏನಕ್ಕೆ ನಾನು ಅಂದ್ರೆ ತಗೊಂಡಿದ್ದ ಗೈಸ್, ಲಾಸ್ಟ್ ಇದ್ರಲ್ಲಿ ತಗೊಂಡೆಲ್ಲ ಆದ್ಮೇಲೆ ಲಾಸ್ಟ್ ಇಯರ್ ತಗೋಣ ಅಂತ ಗೆಸ್ಟ್ ಮಾಡಿದ್ರು. ಆ ಟೈಮಲ್ಲಿ ಅಮೌಂಟ್ ಖಾಲಿ ಇತ್ತು. ಸೊ ಅದಕ್ಕೆ ನಾನ್ ತಗೊಂಡಿರೋದೆ ಅವನಿಗೆ ಕೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ವೇಣು ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇನ್ನ ತುಂಬಾ ಜನ ಅವ್ರಿಗೆ ಗಿಫ್ಟ್ ತಗೊಂಡಿದೀವಿ, ಅದು ವ್ಲಾಗ್ ಬರುತ್ತೆ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಯಾರ್ ಗಿಫ್ಟ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳೋಣ. ಈಗ ವೇಣು ಮಾತಾಡಿ, ಏನ್ ಅನಿಸ್ತು ವೇಣು? ಎಕ್ಸ್ಪೆಕ್ಟ್ ಮಾಡಿದ್ರೆ ತರ್ತೀವಿ ಅಂತ, ಏನಾದ್ರು ಇದು ಇರುತ್ತೆ ಅಂತ ಜೋರ ಮಾತಾಡ್ಬೇಕು. ತರ್ತೀರ ಅಂತ ಮಾಡಿದ? ಏನ್ ತರ್ಬೋದು ಅನ್ಕೊಂಡಿದೆ? ಗೊತ್ತಿಲ್ಲ, ಹಂಗೆ ಔಟ್ ಆಫ್ ಕಂಟ್ರಿ ಹೋಗಿದಾರೆ ಅಂದ್ರೆ ಏನ್ ತರ್ತಾರ ಅಂತ ಹೇಳಕ್ಕಾಗಲ್ಲ. ಅವ್ರಿಗೆ ಇಷ್ಟ ಬಂದಿದ್ದೆ ಅವ್ರು ತರ್ತಾರೆ. ಅಲ್ಲ, ನಿಂತರನೇ ಯಾರನ್ನಾರು ಮನುಷ್ಯನ್ ಕರ್ಕೊಂಡ್ಬಿಟ್ಟಿದ್ರೆ ಗಿಫ್ಟ್ ಅಂತ. ಚೆನ್ನಾಗಿದೆ ಬ್ರೋ, ಸೊ ಗೈಸ್, ನೆಕ್ಸ್ಟ್ ಗಿಫ್ಟ್ ಏನು ಅಂತ ನಿಮ್ಗೆ ನಾಳೆವರೆಗೂ ವೇಟ್ ಮಾಡ್ಬೇಕು, ಕಂಟಿನ್ಯೂ ಆಗುತ್ತೆ. ಸೊ ವೇಟ್ ಮಾಡ್ತೀರಿ. ಬೈ ಟಾಟಾ. ಗೈಸ್, ಅವಾಗಲೇ ಕೆಲವು ಸಾನ್ವಿ ಅಕ್ಕ ಮತ್ತೆ ಸಂದರ್ಭವಾಗಿ ಗಿಫ್ಟ್ ಕೊಡ್ತು. ಸೊ ನೆಕ್ಸ್ಟ್ ಗಿಫ್ಟ್ ಕೊಡಕ್ ಹೋಗ್ತಿದೀವಿ. ಅದು ಯಾರಿಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಹೇಳೋದೇನ್ ಬೇಕಿಲ್ಲ ಅಲ್ಲ ಮಮ್ಮ, ಹೇಳೋದೇನ್ ಬೇಕಿಲ್ಲ. ಬನ್ರಿ, ಅವ್ರು ಅವಾಗ್ಲಿಂದ ವೇಟ್ ಮಾಡ್ತವ್ರೆ. ಸೊ ಹೋಗು, ಅವ್ರಿಗೆ ಗಿಫ್ಟ್ ಕೊಡು. ನೋಡ್ರಿ, ಇವ್ರಿಗೆ ನೇಮ್ ಇರ್ತದು, ಮಲೇಷಿಯಾ ಕಪಲು. ಗೋವಾ ಕಪ್ಪಲು.
ಒಂದ್ ನಿಮಿಷ ಇರಿ. ಗೋವಾ ಕಪಲ್ ಅಲ್ಲ ಅಲ್ಲ ಹಂಗಾರೆ ನೀವೇನು ಸಕಲೇಶ್ಪುರ ಕಪಲ್ ಇಲ್ಲ, ನಾವು ಮಲೇಷ್ಯಾ ಕಪಲ್. ನಾವು ಥೈಲ್ಯಾಂಡ್ ಕಪಲ್ ಮತ್ತೆ ಓ ನೋಡಿ ಗೈಸ್, ನೀವೆಲ್ಲ ಸ್ಟೋರಿ ನೋಡಿದ್ರಿ ಅನ್ಸುತ್ತೆ. ಚಡ್ಡಿ ಹಾಕೊಂಡಿದ್ದಾನೆ, ಸ್ಟೋರಿ ಹಾಕ್ಬಿಟ್ಟವ್ರು. ನೀವೇ ತಾನೇ ಹೇಳಿತ್ತು ಬ್ರೋ. ನಾನ್ ಹೇಳಿಲ್ಲ ಅದು, ಇವ್ರಿಗೆ ಹೇಳಿದ್ದು ಚಡ್ಡಿ ಹಾಕೊಂಡ್ ಬನ್ನಿ ಅಂತ ಅದಕ್ಕೆ ಇವತ್ತು ಹುಷಾರ್. ನಾನ್ ಹಾಕ್ತಿದ್ದೆ ಗೈಸ್, ನಾನ್ ಬೇಡ ಅಂತ ಕಟ್ ಮಾಡಿದೆ ಅದನ್ನ ಬ್ಲಾಗ್ ನಲ್ಲಿ. ಆಕ್ಚುಲಿ ಅವ್ರಿಗೆ ನಾವು ಬರ್ತೀವಿ ಅಂತ ಹೇಳಿದೀವಿ. ಸೊ ಹೇಳಿದ್ರು ಅವ್ರು ಆಮೇಲೆ ಹುಷಾರಿಲ್ಲ ಅಂತ ಅವ್ರೇನಕ್ಕಂತ ಅನ್ಕೊಂಡಿದ್ರೆ ಮನೆಗ್ ಹೋಗ್ತಾರಲ್ಲ ಅನ್ಕೊಂಡು ಬ್ರೋ ನಾನು ಇನ್ನು AI ಮಾಡಿದ್ರೆ ಹೆಂಗಿರ್ತಾ ಇದ್ದ ಹೇಳಿ. ಪ್ಯಾಂಟ್ ಹಾಕಿದೀರ AI ಅಲ್ಲಿ ಪ್ಯಾಂಟ್ ಹಾಕಿದ್ವಿ. ಈ ತರನೇ ಇರ್ತಾ ಇರ್ಲಿಲ್ಲ ಅವಾಗ. ಪ್ಯಾಂಟ್ ಹಾಕಕ್ ಮಿಡ್ಡಿ ಹಾಕ್ಬಿಟ್ಟಿದ್ರೆ ಅದಕ್ಕೆ ರಿಯಲಿಸ್ಟಿಕ್ ಆಗಿ ಹಾಕಿದೀನಿ ನಾನು. ಸುರಭಿ ಮಲೇಷ್ಯಾಗ ಹೋದ್ಮೇಲೆ ಅಪ್ಡೇಟ್ ಆಗ್ಬಿಟ್ಟಿದ್ಯಾ? ಆಗ್ತಾ ಇರ್ಬೇಕು ಅವಾಗ. ಹಾ ನೋಡಿದೀನಿ. ಸಾಯಂಗ ಹೋಗಿಲ್ಲ ಬ್ರೋ, ಅಲ್ಲಿ ನಂಗೆ ಮೂಗ್ ಕಟ್ಕತೈತೆ, ನಂಗೆ ಕಾಲು ಕಟ್ಕತೈತೆ ಅಂತ ಎಲ್ಲ ತಗೊಂಡೋದ್ರು ಹಂಗೇನೆ. ಈಗ್ಲೂ ಹುಷಾರಿರ್ಲಿಲ್ಲ 2-3 ದಿನ. ಸೊ ಗೈಸ್ ಇವಾಗ ಯಾರು ನಾವೇನ್ ಕಾಗಾಡ್ಸಿದ್ವಿ? ಮಾಡಿ ಕಳ್ರೆ ಮಲ್ಕೊಂಡಿದ್ದೆ 2 ದಿವಸ ನಾನು. ಹೋಗೋದಿದ್ದಾನು ಇದು 4 ಮಾಡೋದು. ಗಂಟೆಗೆ ಎದ್ದೆ ಬಂದಿದ್ದೀನಿ 4 ಗಂಟೆಗೆ ಎದ್ದೆ. ಫೋನು ಇಲ್ಲ, ಕಥೆನೂ ಇಲ್ಲ. ನಿನ್ನೆ ನಾಳೆ ಮಾಡೋಣ ಅಂದ್ರು, ಅದ್ರ ನಾಳೆ ಫೋನ್ ಇಲ್ಲ, ಕತೆ ಇಲ್ಲ. ಇವಾಗ ನೆನ್ನೆ ನನ್ಗೂ ಹುಷಾರಿರ್ಲಿಲ್ಲ. ನೆನ್ನೆ ನಾನು ಎದ್ದಿದ್ದು 11 ಗಂಟೆಗೆ ತಿಂದೆ, ಮಲ್ಕೊಂಡೆ. ಎದ್ದಿದ್ದೆ 5 ಗಂಟೆಗೆ ನಾನು. ಹಿಂಗೆ ಹಿಂಗೆ ಗಂಡ ಹೆಂಡ್ರು ಹಿಂಗೆ ಗಂಡ ಹೆಂಡ್ರಲ್ಲ ಗೈಸ್, ಲವರ್ಸ್ ಗೈಸ್. ಗಂಡ ಹೆಂಡ್ತಿರ್ ಮಾಡ್ಬಿಡ್ತಾರೆ ಇವಾಗ್ಲೇ. ಏನ್ ಸುರಭಿ ನಿಮ್ ಯಜಮಾನ್ರು ಹಿಂಗೆಲ್ಲ ಹೇಳ್ತವ್ರೆ? ಅಲ್ಲಿ ನೋಡಿ ಗೈಸ್, ಇವ್ರ ಯಜಮಾನ್ರ ನಮ್ ಪಪ್ಪಿ ಕೊಡ್ತಾವ್ರೆ, ಸರಿ ಜೊತೆ ಆಟ ಆಡ್ತವ್ರೆ. ಲಿಪ್ ಕಿಸ್ ಕೊಡ್ತಿದಾರೆ ಅದಕ್ಕೆ. ಇವ್ರಿಬ್ರು ಅವಾಗ್ಲೇ ಕೊಡ್ತಾ ಇದ್ರು ಅಮ್ಮ ಇಲ್ಲಿ ಹಿಂಗೆ ಕೊಟ್ಟು ನೋಡ್ದೆ, ಅದ್ನೇ ಹೇಳ್ತಿದ್ರು. ಯಾವಾಗ ನಾನು ಹಿಂಗೆ ಕೊಡ್ತಾ ಅವಾಗ ಹಿಡ್ಕೊಂಡು ನಿಂತವ್ಳೆ. ಯಾಕ್ ಬ್ರಾ? ಅವನು ನನ್ ಕಂಡ್ರೆ ಇಷ್ಟ ಅಂತ ಅವ್ನಿಗೆ. ಹೌದಾ? ನೋಡಿ ಗೈಸ್, ಲವರ್ಸ್ಗಳು ಅಲ್ಲ ಬ್ರೋ? ಬೀಟ್ ಮಾಡಕ್ ಆಗಲ್ಲ. ಸೊ ಗೈಸ್ ಇವಾಗ ಬನ್ರಿ, ಮಾತಾಡೋದು ತುಂಬಾ ಇದೆ, ಕುತ್ಕೊಂಡು ಮಾತಾಡೋಣ. ಏನಂತ ನಿಮಗೆ ಗೊತ್ತಿದೆ ಅಲ್ವಾ? ಕುತ್ಕೊಂಡು ಮಾತಾಡೋಣ. ಇವ್ರಿಗೆ ಗೊತ್ತಿಲ್ಲ, ನಿಮಗೆ ಗೊತ್ತು. ಬನ್ರಿ ಮಾತಾಡೋದು. ಇಬ್ರು ಕಣ್ಣು ಮುಚ್ಕೊಳ್ರಿ. ಆಯ್ತು, ಕಣ್ ಮುಚ್ಚಿದೀನಿ. ಕಣ್ಣು ಮುಚ್ಕೊಳ್ರಿ. ಕಣ್ ಮುಚ್ಚಿದೀನಿ. ಆನ್ ಮಾಡಿದ್ರ ಬ್ರೋ? ಸೊ ಗೈಸ್ ನಿಮ್ಗೆಲ್ಲ ಗಿಫ್ಟ್ ಏನು ಅಂತ ಗೊತ್ತಿದೆ. ಸೊ ಇವ್ರಿಗೆ ಗೊತ್ತಿಲ್ಲ. ಆಮೇಲೆ ಯಾರ್ಯಾರಿಗೆ ಯಾವ ಕಪ್ಪಲ್ಗೆ ಏನ್ ಗಿಫ್ಟ್ ಅಂತ ಗೊತ್ತಿಲ್ಲ. ಸೊ ಗಿಫ್ಟ್ ಕೊಡುವ ಬಂದು ಶಾಪಿಂಗ್ ಹೋಗಿ ಅಲ್ಲೇ ತಂದಿರ್ತೀರಾ? ಬ್ಯಾಗ್ ಅಂಗಡಿ ಹೋಗಿಲ್ಲ ಸರ್ ಅದೇ. ನಿಮ್ಗೆ ಗೊತ್ತಾ, ಇಬ್ರು ಕಟ್ಬಿಟ್ರೆ ಇಬ್ರು ಮದರ್ ಮೇಲೆ ಮುಚ್ಕೊಳ್ರಿ. ಸೊ ಬನ್ನಿ ಗೈಸ್, ಇಬ್ರು ಕಣ್ಬಿಡ್ಬಿಟ್ರಿ. ಇಲ್ಲ ಸಪ್ರೇಟ್. ಸೊ ಈ ಅವ್ರಿಗೆ ಗೊತ್ತಾಗುತ್ತಲ್ಲ, ಈ ಗಿಫ್ಟ್ ನ ಚಂದ್ರಬ್ರ ನೋಡಿದ್ರೆ, ಯೂಸ್ ಮಾಡಿದ್ರೆ ಇದು ಹಾಕೊಂಡೆ ಸಾಕು, ನಾಗಿಣಿ ತರ ಆಗ್ಬಿಡ್ತಾರೆ. ಸೊ ಹೇಳಿ ಮೇಲ್ಗಡೆ ಇರುತ್ತೆ. ಬಿಟ್ರಿ ಕಣ್ಣ ಆಯ್ತು. ಇವಾಗ ಮದರ್ಸ್ ಡೇ ಬಿಟ್ರಿ ಹೆಂಗೆ ಮದರ್ ಕಣ್ ಬಿಡ್ಬೋದು, ಕ್ಯಾನ್ಸರ್. ಏನ್ ಇದು ಪರ್ಫ್ಯೂಮಾ? ಚೆಕ್ ನೋಡ್ರಿ ನೀವೇ. ಕರೆಕ್ಟ್ ಆಗಿ ಹೇಳಿದ್ರೆ ಪರ್ಫ್ಯೂಮ್. ಓ ಕೋಬ್ರಾ ಪರ್ಫ್ಯೂಮ್ ಹಾಕೊಂಡ್ ಪರ್ಫ್ಯೂಮ್ ಆಗಲ್ಲ. ಒಳ್ಳೇದು, ಜಾಸ್ತಿ ಮಾತಾಡ್ತಾರೆ. ಅವ್ರಿಗೆ ಆಗಲ್ವಾ? ನಿಮ್ಗೆ ಇಷ್ಟ ಅದನ್ನ ಪರ್ಫ್ಯೂಮ್? ಏನ್ ಗೊತ್ತಾ, ಮಲೇಶ್ವರಲ್ಲಿ ಫೇಮಸ್ ಇರೋದು ಪರ್ಫ್ಯೂಮು, ಚಾಕ್ಲೇಟ್ಸ್ ಅಷ್ಟೇ. ಸುರಭಿನೇ ಸೆಲೆಕ್ಟ್ ಮಾಡಿದ್ರು. ಮೆನ್ ಅಲ್ವಾ, ಮೆನ್ ಬೇರೆ ತರ ಮಾಡೋದು. ಚೆನ್ನಾಗೈತೆ, ಮೈಲ್ಡ್ ಆಗೈತೆ. ಅದೇ ಅಲ್ಲಿ ಗಂಟೆ ಎಲ್ಲ ಹೊಡೆಯಲ್ಲ ಶಿಷ್ಯ. ಮೈಲ್ಡ್ ಆಗೈತೆ, ಚೆನ್ನಾಗೈತೆ. ದೂರ ಕೊಡಿತಾಯ್ತಾ? ಬಂತು. ನಿಧಾನ ಇದು. ಸ್ಮೆಲ್ಲು ಕರೆಕ್ಟ್ ಆಗಿ ಚೆನ್ನಾಗೈತೆ. ನಿನ್ಗೂ ಬರ್ತಾ ಇರ್ಬೇಕು. ಗೈಸ್ ಸ್ವಲ್ಪ ಬರ್ತೈತಿ. ಚೆನ್ನಾಗಿದೆ. ಥ್ಯಾಂಕ್ ಯು ಬ್ರೋ. ಎಷ್ಟು ಅಲ್ಲಿಗೆ ಇದು? ಎಷ್ಟು
ತಂದಿರೋರಿಗೆ ಗೊತ್ತಿಲ್ಲ ಗೈಸ್. ಟೋಟಲ್ ಒಟ್ಟಿಗೆ ಮಾಡಿದ್ರಲ್ವಾ, ಅದಕ್ಕೆ ಸುಮ್ನೆ ಮೊಬೈಲ್ ಇದು ಸ್ವಲ್ಪ ಕಾಸ್ಟ್ಲಿ ಇತ್ತು. ಯಾರು ವಿಜಯ್? ಸೊ ನೆಕ್ಸ್ಟ್ ಮೇಡ್ ಇನ್ PRC ಅಂತ ಇದೆ, ಮೇಡ್ ಇನ್ ಮಲೇಷಿಯಾ ಅಂತ ಇಲ್ಲ. ಬಟ್ PRC ಅಂದ್ರೆ ಏನು? ಕಂಪ್ನಿ ಅನ್ಸುತ್ತೆ. ಮೇಡ್ ಇನ್ PRC ಅಂತ ಮಲೇಷಿಯಾ ಇದು ಬರುತ್ತೆ. ಅದು ಮೈಜಾ ಯೋನ್ ಅಲ್ಲಿ ತಗೊಂಡ್ರೆ ಇದು ಈ ಪರ್ಫ್ಯೂಮ್ ಆಲ್ಮೋಸ್ಟ್ ಎಲ್ಲ ಮುಸ್ಲಿಮ್ಸ್ ಅವ್ರು ಯೂಸ್ ಮಾಡೋದು. ಸೊ ಒಂಥರ ಚೆನ್ನಾಗಿರುತ್ತೆ, ಪರ್ಫ್ಯೂಮ್ ಲೈಕ್ ಆಗುತ್ತೆ, ಅದಕ್ಕೋಸ್ಕರ ತಗೊಂಡಿದ್ದು. ನೆಕ್ಸ್ಟ್ ಇವ್ರೇನ್ ಬೇಡ ಬಿಡು. What is this? Hey, nice. Can't make up your mind. ಅವರು ಎಲ್ಲಾನು ಸ್ಟೋರ್ ಮಾಡಿ ಇರ್ತಾರಲ್ವ, ಸೊ ಇದೊಂಥರ ಚೆನ್ನಾಗಿರುತ್ತೆ ಅಂತ. ಮಲೇಷಿಯಾದಿಂದ ಬಂದಿರೋ ಮಲೇಷಿಯಾ ಮ್ಯಾಪ್. ಅದೇ ಹೇಳ್ತಾರೆ, ಮಲೇಷಿಯಾದಿಂದ ಬಂದಿರೋ ವರ್ಲ್ಡ್ ಮ್ಯಾಪ್. ಚೆನ್ನಾಗಿದೆ. ಹೋಗಿದ್ವಲ್ಲ ಟ್ವಿನ್ ಟವರ್ ಚೆನ್ನಾಗಿದೆ. ಥ್ಯಾಂಕ್ ಯು. ಮತ್ತೆ ನೋಡ್ ಚಂದು, ನೋಡು, ನಾನು ಇರಷ್ಟು ವರ್ಷನೂ ಇಷ್ಟೆಲ್ಲ ನನ್ನ ಸುತ್ತು ರೆಡಿ ಮಾಡ್ಕೊಂಡ್ರ ಪ್ಯಾಕೇಜಿಂಗ್ ಪ್ರಾಬ್ಲಮ್ ಇದಿಬ್ರಿಗೂ. ಚಂದೋಗಿಲ್ಲ. ಮಲೇಷಿಯನ್ ಗೈಸ್ ಪ್ಯಾಕೇಜಿಂಗ್ ಪ್ರಾಬ್ಲಮ್ ಏನಿಲ್ಲ, ಎಲ್ಲ ಚಾಕ್ಲೇಟ್ ಏನೇನು ಟೇಸ್ಟ್ ಇರುತ್ತೆ ಅಂತ ಓಪನ್ ಮಾಡಿ ನೋಡಿದ್ರೆ ಚಾಕಿ ಪಕ್ಕ ಇದೆಲ್ಲ ಒಂದೊಂದು ಟೇಸ್ಟ್ ಮಾಡಿ ಚೆನ್ನಾಗೈತೆ. ಇನ್ನೇನು ಹಂಗ ವಾಸನೆ ಬಂದಿರತ್ತಲ್ಲ, ವಾಸನೆ ಬಂದಿರಲ್ಲ. ಅಲ್ಲಿ ಒಂದೊಂದು ಚಾಕ್ಲೇಟ್ ಹೆಂಗಿತ್ತು ಗೊತ್ತಾ, ಅದೇ ಅಲ್ಲಿ ನ್ಯಾಷನಲ್ ಫ್ರೂಟ್ ಬೇರೆ, ಅದೇ ನಾವ್ ತಿನ್ಬಿಡ್ವಾ, ಯಾವ್ದು ಇದು ಬ್ರೋ ಅದೇನು ಅಲ್ಸಿನೆಂಟ್ ತರ ಇರುತ್ತೆ, ಬಟ್ ಅದು ಅಲ್ಸಿನೆಂಟ್ ಅಲ್ಲ, ಅಲ್ಲಿ ಅದು ನ್ಯಾಷನಲ್ ಫ್ರೂಟ್ ಅಂತೆ, ತಿಂದ್ರೆ ವಾಮಿಟ್ ಬರುತ್ತೆ. ಆದ್ರೆ ಅದಕ್ಕೆ ಚಾಕ್ಲೇಟ್ ತಂದ್ಕೊಟ್ಟಿದ್ದಾರೆ ಗೈಸ್. ತಿನ್ಬಿಟ್ರಿ ಯಾರ್ದಲ್ಲ ಫೋನು? ಕೋಕೋನಟ್ ಚೆನ್ನಾಗಿದೆ. ಸೊ ಗೈಸ್ ಸೈಲೆಂಟ್ ಮಾಡ್ದು ಹಾಕೋ, ಒಂದ್ ನಿಮಿಷ ಇರೋ, ಸೈಲೆಂಟ್ ಮಾಡ್ದು ಹಾಕೋ. ಅಲ್ಲಿ ಮೇಲ್ಗಡೆ ಈ ಕಡೆ ಎಳ್ಯೋ, ಎಳ್ಯೋ ಬಟನ್ ಐತೆ ಮಲೇಷಿಯಾ ಅಂತ. ಮಲೇಷಿಯಾಗೆ ತಂದವ್ರೆ ಗೈಸ್, ಇವರು ಏರ್ಪೋರ್ಟ್ ಅಲ್ಲಿ ತಂದಿಲ್ಲ. ಏರ್ಪೋರ್ಟ್ ಅಲ್ಲಿ ತಂದಿರೋದಾ? ಟೇಸ್ಟ್ ನೋಡೋಣ ಈಗ. ಚಾರ್ಜ್ ಹಾಕ್ಬಿಡಿ ಬ್ರೋ, ಚಾರ್ಜರ್ ಇದ್ರೆ. ಟೇಸ್ಟ್ ನೋಡ್ತೀನಿ ಗೈಸ್ ಈಗ. ಇದೇನು ನೆಸ್ಲೆ ಕಂಪ್ನಿ ಎಲ್ಲ ಇದೆ ಅಲ್ಲಿ. ನಮ್ಮ ಇಂಡಿಯಾದು ಐತೆ ಚೆನ್ನಾಗಿದೆ. ಅದು ಚೆನ್ನಾಗಿದೆ ಒಂಥರ. ಬ್ರೋ ನೋಡಿ ಮಮ್ಮ, ಚಾಕ್ಲೇಟ್ ಮೇಲೆ ಮಲೇಷಿಯಾ ಐತೆ ಅಂತ ನೋಡ್ತಾವ್ರೆ. ಮಲೇಷಿಯಾ ಇದು ಇನ್ನ ಸೂಪರ್ ಆಗಿದೆ ಚಾಕ್ಲೇಟ್. ತಿನ್ ನೋಡ್ರಿ, ಮಸ್ತ್ ಇದೆ. ಅದೊಂದು ಬಾಕ್ಸ್ ಇಷ್ಟ, ಆ ಬಾಕ್ಸ್ ಅಲ್ಲಿ 5 ಚಾಕ್ಲೇಟ್ ಅಷ್ಟೇ ಕೊಡೋದು. ಎರಡು ಬಾಕ್ಸ್ ತಿನ್ನು ಬ್ರೋ, ಎಲ್ಲ ಹುಷಾರಾಗುತ್ತೆ. ನಿಜ ಗೈಸ್, ಚಾಕ್ಲೇಟ್ ತಿನ್ನು ಎಲ್ಲ ಹುಷಾರಾಗುತ್ತೆ. ಚಂದು ಕೋಬ್ರಾ ಸಾಕು. ಚೆನ್ನಾಗೈತೆ ಸ್ಮೆಲ್ಲು. ಲಾಂಗ್ ಲಾಸ್ಟಿಂಗ್. ಅಷ್ಟೇ ಸಾಕು. ಇವರಿಗೆ ಕೋಬ್ರಾ ಕೊಟ್ಟಿದೀವಿ, ಇವ್ರಿಗೆ ಟ್ವಿನ್ ಟವರ್ ಕೊಟ್ಟಿದೀವಿ. ಸೊ ಏನಿಸ್ತು ಬ್ರೋ? ಚಾಕ್ಲೇಟ್, ಟ್ವಿನ್ ಟವರ್. ಸೊ ಬನ್ನಿ ರಿವ್ಯೂ ಕೇಳೋಣ. ಇಷ್ಟ ಆಯ್ತಾ ಬ್ರೋ ಪರ್ಫ್ಯೂಮು? ಇಷ್ಟ ಆಯ್ತಾ? ಯೂಸ್ ಮಾಡ್ರಿ, ಚೆನ್ನಾಗಿದೆ, ಗಮ್ಮಂತ ಐತೆ, ಒಂಥರ ಮೈಲ್ಡ್ ಆಗಿ ಚೆನ್ನಾಗಿದೆ ಗೈಸ್ ಪರ್ಫ್ಯೂಮ್ ಅದು. ಓಕೆ, ಈಗ ಇವರ ರಿವ್ಯೂ. ಈ ತರ ಇದನ್ನ ಹಾಕೊಂಡ್ಮೇಲೆ ನನ್ನ ಆಗಿನ ತರ ಬೇಕಾದ್ರೆ ಹಾಕೊಳ್ರಿ, ಇಲ್ಲಿಗೆ ಹಾಕೋಬೇಕು. ನೈಟ್ ಬೆಳಿಗ್ಗೆ ತಿಂಗಾಡ್ತೀನಿ. ಆಮೇಲೆ ಸ್ಕಿನ್ ಎಲ್ಲ ಹಂಗಾಗುತ್ತೆ. ನಿಮ್ದು ಹೇಳ್ರಿ ಇವಾಗ ನಿಮ್ದು. ಇಲ್ಲ ಬ್ರೋ, ಒಂದ್ ದಾಸವಾಳ ಇಡು ಅಂದ್ರೆ ದಾಸವಾಳ ಗಿಡನೇ ಇಕ್ತಾವಳೆ ಸುರಭಿ. ಎಲ್ಲ ಒಂದ್ ಫಾರ್ಮೇ ಇಕ್ತಾವಳೆ. ನನ್ಗೆ ತುಂಬಾ ಖುಷಿ ಆಯ್ತು ಗಾಯ್ಸ್. ಹಂಗಂದ್ರೆ ಇವಳು ಭೂಮಿ ತರ ಸುತ್ತಾಡ್ತಾಳ. ಸುತ್ತಲಿ ಇನ್ನ ಜಾಸ್ತಿ ದೇಶ ನೀವು ಕರ್ಕೊಂಡು ಹೋಗ್ಲಿ ಅಂತ ಕೊಟ್ಟಿರೋದು. ಜೊತೆಗೆ ನೀವು ಬರ್ರಿ ಅಂತೀನಿ. ಅವಳು ಇಟ್ಕೊ. ನನ್ಗೆ ಖುಷಿ ಆಯ್ತು ಗೈಸ್ ಇದು ಕೊಟ್ಟಿರೋದು. ಆಕ್ಚುಲಿ ನನ್ಗೆ ಇಂಥವೇ ಜಾಸ್ತಿ ಇಷ್ಟ ಆಗೋದು. ಯಾವ್ದೆಲ್ಲ ಪ್ರಿಸರ್ವ್ ಮಾಡ್ಬೇಕು ಏನೇ ಆದ್ರೂ. ಅದಕ್ಕೆ ಅಲ್ಲಿ ಜೊತೆಗೆ ಚಾಕ್ಲೇಟ್ ತಂದೋಳು, ಅದು ತಿನ್ನೋದು, ಇದು ಇಟ್ಕೊಳ್ಳೋದು.
ನಾನು ಏನಕ್ಕೆ ಬ್ರೋಗೆ ಪರ್ಫ್ಯೂಮ್ ಇದು ಮಾಡಿದೆ ಅಂದರೆ ಲೈಕ್ ಎಲ್ಲರೂ ಆತ್ರದಲ್ಲಿ ಹೋಗ್ಬೇಕು ಅಂದರೆ ನೆನಪಾಗೋದೆ ಪರ್ಫ್ಯೂಮು. ಈ ಥರ ಏನಾದ್ರು ವಸ್ತು ಕೊಟ್ಟರೆ ಇಲ್ಲಿ ಹುಡುಗರು ಹಂಗೇನೆ ಗೈಸ್, ಹುಡುಗರದು ಪರ್ಫ್ಯೂಮ್ ಒಂದು 3 ತಿಂಗಳು ಖಾಲಿ ಆಗೋಗುತ್ತೆ, ಅದು ಲೈಫ್ ಟೈಮ್ ಇರುತ್ತೆ. ಅದನ್ನ ಬಾಕ್ಸ್ ಇಟ್ಕೋಬೋದಲ್ಲ, ಪರ್ಫ್ಯೂಮ್ ಬಾಟಲ್ ಇಸ್ಕೋಬೋದಲ್ಲ ಬ್ರೋ. ಪರ್ಫ್ಯೂಮ್ ಖಾಲಿ ಪರ್ಫ್ಯೂಮ್ ಇಷ್ಟ ಆಗಿಲ್ಲ ಬ್ರೋ. ಬಟ್ ಹುಡುಗರು ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ ಯಾವ್ದನ್ನು, ಹುಡುಗರು ಇಟ್ಕೊಳ್ಳಲ್ಲ. ಇದ್ರಾಗ ಮಾತಾಡೋದಲ್ಲ ಅದಕ್ಕೆ ಹೇಳ್ತಾ ಇರೋದು. ಹುಡುಗರು ಯಾವ್ದು ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ, ಹುಡುಗಿರು ಇಟ್ಕೋತಾರೆ. ಇದು ಓಕೆ, ಬಟ್ ನೀವ್ ಹೇಳೋದಲ್ಲ ಅದನ್ನ ಮೂಲೆಯಲ್ಲಿ ಇಕ್ತಾರೆ ಅಂತ. ಬಟ್ ಇದು ಲೈಫ್ ಟೈಮ್ ಇರುತ್ತೆ ಮೆಮೊರಿ. ಮನೆಗೆ ಹೋದ್ರೆ ಇದು ಯಾರನ್ನ ಬಂದ್ರೆ ಕೇಳ್ತಾರೆ ಮಲೇಷಿಯಾಗ ಹೋಗಿದ್ರ ಅಂತ. ನಾನು ಅದೆಲ್ಲ ಹೇಳಿದ್ದು ಬ್ರಾ. ಈಗ ಹುಡುಗಿರ್ ಕೊಟ್ರೆ ಇಟ್ಕೋತಾರೆ, ಹುಡುಗರು ನಮ್ಗೆ ಏನೋ ವಸ್ತು ಕೊಟ್ರೆ ಇಟ್ಕೊಡಲ್ಲ ಅಂತ ಹೇಳಿದ್ದು. ಹುಡುಗಿರ್ ಇಟ್ಕೋತಾರೆ, ನಾವು ಹುಡುಗರು ಇಟ್ಕೊಳಲ್ಲ. ಯಾಕೆ ಇಟ್ಕೊಳಲ್ಲ? ಹೌದಾ? ಇಲ್ಲ ಇತ್ತಂದೇ ಇರಲ್ಲ, ಇಷ್ಟೇ ಸಾಕು. ಫೋನ್ ಮೇಲೆ ತಂದಿರೋದೇ ಖುಷಿ. ಆಕ್ಚುಲಿ ಅವ್ರ ಒಂದ್ ಚಿಕ್ಕ ಚಾಕ್ಲೇಟ್ ತಗೊಂಡ್ ಬಂದಿದ್ರು ನಮಗ್ ಖುಷಿ ಆಗ್ತಾ ಇತ್ತು. ಅವರು ಬೇರೆದೆಲ್ಲ ತರೋಣ ಅನ್ಕೊಂಡು ಡೋ ಮಾಡಿದ್ರು, ನಾವ್ ತತ್ತಾ ಇಲ್ಲ ಏನು ಇಲ್ಲಿ ಕಾಸ್ಟ್ಲಿ ಅಲ್ಲ ಅಂತ. ನಾನು ಅದಕ್ಕೆ ಏನಂದ್ರೆ ಇತ್ತಲ್ರಿ ಅಲ್ಲಿ ಒಂದ್ ವಾಟರ್ ಬಾಟ್ಲೆ ತಗೊಂಬ ಸಾಕು ಅಂದಿದ್ದೆ ಗೈಸ್. ನೆಕ್ಸ್ಟ್ ಟೈಮ್ ಹಂಗೆ ಇವ್ರೇನೋ ಕಾಲಲ್ಲಿ ಮಾತಾಡ್ಕೊಂಡಿದ್ರು. ಯಾರು ಏನಿಲ್ಲ ಅಂದ್ರೆ ಹೋಗಿದ್ ಕಡೆ ಈ ತರ ನಂಗೆ ತರದು ನೀವ್ ಮಾತಾಡಿದ್ರೆ ನಂಗೆ ಗೊತ್ತೇ ಇಲ್ಲ. ಅವಳ ವಿಡಿಯೋ ಕಾಲ್ ಹೋಗೋ ಅವಳು ಮಲೇಷಿಯಾ ಶಾಪಿಂಗ್ ಅಕ್ಕ ನೋಡಿ ಶಾಪಿಂಗ್ ಮಾಡಿ ಬಂದಿ ನೋಡಿ ಟ್ವಿನ್ ಟವರ್ ಅಕ್ಕ ಇಲ್ಲ ಟ್ವಿನ್ ಟವರ್ ಹತ್ರ ಮಾಡಿರ್ಲಿಲ್ಲ, ಮಾಡಿಲ್ಲ ಅವಾಗ ನೀನಿದ್ದಲ್ಲ. ಮಾಡಿದ್ದು. ಆಮೇಲೆ ಶಾಪಿಂಗ್ ಎಲ್ಲ ಸುರಭಿ ನಮ್ಗೆ ಇಲ್ಲಿದಾನೆ ಮಲೇಷಿಯಾ ತೋರ್ಸ್ಬಿಟ್ಲು. ಒಂದ್ ಚೂರ್ ತೋರ್ಸ್ದೆ, ಇನ್ನೊಂದ್ ಕಡೆ ನೆಟ್ವರ್ಕ್ ಇರ್ಲಿಲ್ಲ. ಅದು ಕೇಬಲ್ ಚೆನ್ನಾಗಿತ್ತಾ? ಐ ಮಸ್ತ್. ಆಮೇಲೆ ಇನ್ನೊಂದು ಫುಲ್ ಕೇಬಲ್ ಏನಿದೆ ಒಂದು, ಅದು ಫುಲ್ ಒಂದು ಐಲ್ಯಾಂಡ್ 700-800 ಎಕರೆ ಇದೆ. ಅದೆಲ್ಲ ಬರೀ ಒಬ್ಬಂದೇ ಅಂತೆ. ಅರ್ಧ ಬೆಂಗಳೂರನ್ನೇ ಮಾಡಿದಾನಲ್ಲಿ ಆ ಒಂದು ಒಬ್ಬಂದೇ ಅಂತೆ. ಮುಸ್ಲಿಮ್ ಅಲ್ಲೆಲ್ಲ ಆಲ್ಮೋಸ್ಟ್ PM ಗೈಸ್, ಅಲ್ಲಿ PM ಮುಸ್ಲಿಮೇನೆ, ರಾಜನು ಮುಸ್ಲಿಮೇನೆ. ಅಲ್ಲಿ ರಾಜನ ಇದೆ, ರಾಜ. ಬಟ್ ನಮ್ ಕಡೆ ಹಂಗಲ್ಲ, ಹೌದು ಒಳ್ಳೆ ಆಳ್ವಿಕೆ ಇದೆ ಅಲ್ಲಿ. ಅದು ಎಷ್ಟು ಅವನ ಅರಮನೆನೇ 95 ಎಕರೆ ಐತೆ. ಅಲ್ಗೂ ಕರ್ಕೊಂಡು ಹೋಗಿದ್ರು. ಐಸ್ ಕ್ರೀಮ್ ಹಾಕಿಲ್ಲ ಗೊತ್ತಾ ಇವಳು, ಐಸ್ ಕ್ರೀಮ್ ಫೋಟೋ ಸಮಥಿಂಗ್ ನನಗೂ ಗೊತ್ತಾಗ್ಲಿಲ್ಲ ಕರೆಕ್ಟಾಗಿ. ಯಾರು ರಾಜ ಆಗ್ತಾರೆ ಅವ್ರಿಗೆ ಹೊಸ ಅರಮನೆ ಕಟ್ಕೊಡ್ತಾರೆ ಅನ್ಕೊಂಡೆ, ಬಟ್ ಅಲ್ಲಿ ಆಗ್ಲಿಲ್ಲ. ನಮ್ಮಿನ ತರ ಇಲ್ವಾ ರಾಜಂದು ಕತೆ? ಅದೇ ಅವರು ಫ್ಯಾಮಿಲಿನೇ ಆಗೋತರ ಆ ತರನೇನೆ. ಬಟ್ ಒಬ್ಬ ರಾಜ ಆದವ್ರು ಮತ್ತೆ ಹಾಕಾಗಲ್ಲ. 45 ವರ್ಷಕ್ಕೊಂದ್ಸಲ ರಾಜ ಚೇಂಜ್ ಆಗೋದಲ್ಲಿ, ಅವ್ರ ಫ್ಯಾಮಿಲಿನೇ ಆಗೋದು. ಆಮೇಲೆ ಒಬ್ಬ PM ಆದವ್ರು ಮತ್ತೆ ಆಗಕ್ಕಾಗಲ್ಲ ಅಲ್ಲಿ. ಆ ತರ ಇಲ್ಲಿ ಒಬ್ಬರ ಮೇಲೆ ಒಬ್ರು ಆಗ್ತಾನೆ ಇರ್ತಾರಲ್ಲ, ಅಲ್ಲಿ ಹಂಗಲ್ಲ. ಅಲ್ಲಿ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ. ಇನ್ಮೇಲಿಂದ ಇಲ್ಲೇ ನೀವು ಜೀವನ ಮಾಡ್ಬೇಕಾಗಿರೋದಮ್ಮ, ಬೆಂಗಳೂರಲ್ಲೇ. ಮಲೇಷಿಯಾ ಬಿಟ್ಟು ಬೆಂಗಳೂರು ಕಡೆಗೆ ಬರ್ರಿ. ಅಲ್ಲಿ ಇದ್ದಾಗ ದಯವಿಟ್ಟು ನನ್ನ ಕಳ್ಸ್ಬಿಟ್ರಪ್ಪ ಇಂಡಿಯಾಗೆ ಅನ್ಸ್ಬಿಟ್ಟಿತ್ತು ನನ್ಗೆ. ಫುಡ್ ಇಂದ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ನನ್ಗೆ ಫುಲ್ ಆಗ್ತಿರ್ಲಿಲ್ವಲ್ಲ, ಅದಕ್ಕೆ ಹೆವಿ ಹಿಂಸೆ ಆಗ್ಬಿಟ್ಟಿತ್ತು. ಶೀಸ್ ಫೈನ್ ನೌ. ಸೊ ಗೈಸ್ ಬನ್ರಿ, ಇವ್ರೇನೋ ನಮ್ಗೆ ಇಟ್ಕೊಂಡ್ ಕೂತಿದ್ದಾರೆ. ಅದೇನು ಅಂತ ಗೊತ್ತಿಲ್ಲ. ಚಾಲೆಂಜ್ ಅಂದ್ರೆ ಭಯ ಆಗುತ್ತೆ ನನ್ಗೆ. ಅದೇನ್ ಚಾಲೆಂಜ್ ಕೊಡ್ತಾರೆ ನನಗೆ ಗೊತ್ತಿಲ್ಲ. ಸೊ ಅದೇನ್ ಚಾಲೆಂಜ್ ಅಂತ ಅವ್ರ ಬ್ಲಾಗ್ ಅಲ್ಲಿ ನೋಡಿ ಗೈಸ್, ಗೊತ್ತಾಗುತ್ತೆ. ಚಾಲೆಂಜ್ ಬ್ಲಾಗ್, ಅದಕ್ಕೆ ನನ್ಗೆ ಭಯ ಆಯ್ತೈತೆ. ಫಸ್ಟ್ ತಿನ್ಕೊಬಿಡ್ತೀನಿ. ತಿನ್ನಕ್ ಬಿಡಲ್ಲ ನಿಮ್ನ. ಸೊ ನೋಡುವ ಗೈಸ್ ಏನಿರುತ್ತೆ. ಇವಾಗ ನಾವು ಅನನ್ಯಕ್ಕವ್ರ ಮನೆಗೆ ಬಂದಿದ್ದೀವಿ. ನಾನಂತೂ ಆಫ್ಟರ್ ಲಾಂಗ್ ಟೈಮ್ ಇಲ್ಲಿಗೆ ಬಂದಿದ್ದೀನಿ. ಒಂದು 4 ತಿಂಗಳಾಯ್ತೇನೋ ಯಾರಿಗೆ ನಾನು ಇಲ್ಲಿ ಬಂದು. ಒಂದು 4 ತಿಂಗಳಾಯ್ತು ಬಂದು. ಪಕ್ಕ ಯಾಕೆ ಅಂತ ಕೇಳಿಲ್ಲ ನನ್ನ. ಈಗ ಬನ್ನಿ, ಟೀ ಮಾಡ್ತಿದ್ದಾರೆ ಗೈಸ್. ದೊಡ್ಡ ಅಕ್ಕ ಬಂದು ಏನೋ ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ? 8 ಜನಕ್ಕೆ ಹಾಯ್ ಮಾಡ್ರಿ ಆಫ್ಟರ್ ಲಾಂಗ್ ಟೈಮ್. ಏನ್ ಅನ್ಸ್ತು ನಮ್ಮ ಮತ್ತೆ ಬಂದಿದ್ದಕ್ಕೆ? ಮಾತೇ ಬರ್ತಾ ಇಲ್ಲ, ಏನ್ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ಖುಷಿ ಅದಕ್ಕೋಸ್ಕರ ಇವಾಗ ನಮ್ಗೆ ಕಾಫಿ ಮಾಡ್ಕೊಡ್ತಾವ್ರೆ. ಹೌದು, ಖುಷಿ ಇದ್ರಲ್ಲಿ ತೋರ್ಸೋಣ. ಕಾಫಿ ಕಂಡ್ರಿ, ಡಿಕಾಕ್ಷನ್ ಅದು ಬೇರೆ. ಗೈಸ್ ಸುರಭಿಗೆಲ್ಲ ಬೈರಿ. ಏಕೆ ಎಲ್ಲ ಬೈರಿ. ಹಾ ಸುರಭಿಗೆಲ್ಲ ಬೈರಿ ಗೈಸ್. ಇಷ್ಟು ತಿಂಗಳಾದ್ಮೇಲೆ ಬಂದಿರಲ್ಲ, ಎಲ್ಲ ಬೈರಿ. ಏನಿಲ್ಲ, ಈಗ ಅಮ್ಮ ಬಂದಿದ್ರೆ ದೊಡ್ಡದಾಗಿ ಹೇಳಿದ್ರು ಗೈಸ್ ನನ್ಗೆ, ಅಕ್ಕ ಬನ್ನಿ ಅದು ಮಾಡ್ಕೊಡ್ತೀನಿ ಇದು ಮಾಡ್ಕೊಡ್ತೀನಿ ಅಂತ. ಮಶ್ರೂಮ್ ಅದು ಇದು ಅಂತ. ಮಶ್ರೂಮು ನೀವು ಬಂದಿಲ್ಲ ಮನೆಗೆ.
ಇಲ್ಲೇ ಮಾಡ್ಲಾ ಇವತ್ತು. ಬ್ರೋ ಸುರಭಿ ಇಲ್ಲೇ ಇಸ್ಕೊತೀವಿ ನೀವು ಹೋಗಿ ಸುರಭಿ ಇಲ್ಲೇ ಇಸ್ಕೊಂಡು ಏನ್ ಮಾಡ್ತೀರಾ? ಆಲ್ರೆಡಿ ನಾವು 3 ಜನ ಇದೀವಲ್ಲ ಡೈಲಿ ಒಂದೊಂದು ಆಟ ಆಡ್ತೀವಿ. ಒಂದ್ ದಿವಸ ಕುಂಟೆ ಬೆಲೆ, ಒಂದ್ ದಿವಸ ರಿಂಗ ರೋಸಸ್ಸು, ಇನ್ನೊಂದ್ ದಿವಸ ನಮ್ಮ ಅಮ್ಮನ ಜೊತೆ ಟೀಚರ್ ಸ್ಟೂಡೆಂಟ್ ಆಟ ಆಡ್ಬೇಕಾದ್ರೆ ಯೋಗ ಹೇಳ್ಕೊಡ್ತಾರೆ. ಅದೇ ಹೇಳ್ತಾರೆ ಟೀಚರ್ ಸ್ಟೂಡೆಂಟ್. ಭರತನಾಟ್ಯ ಹೇಳ್ಕೊಡ್ತಾರೆ. ನಾನು ಹಿಡ್ಕೊಳ್ಳೋದೇ ಹೆಂಗೆ. ಸುನಾಮಿ ಅವರೇ, ಸುನಾಮಿ ಏನ್ರಿ ಸುನಾಮಿ? Guys, ಏನಾಯ್ತು? ಯಾರು ಆಂಟಿ ಅಂತ ಕೆಳಗಡೆ ಅವ್ರು ಕೇಳಿದ್ದು ಈ ಕಡೆ ತಿರ್ಸು. ಏನಾಯ್ತು ಗೊತ್ತಾ ಗೈಸ್, ಅಲ್ಲಿ ಬರ್ಬೇಕಾದ್ರೆ ನಿಮ್ನ ಕೇಳಿ ಸುನಾಮಿ ಅವ್ರನ್ನ ಕೇಳ್ತೀವಿ. ಯಾರ ಏನೋ ಹೇಳಿದವ್ರು ಸುನಾಮಿ ಅವ್ರನ್ನ ಕೇಳ್ತಾ ಇದ್ರು. ಸುನಾಮಿ ಅವ್ರು ಚಂದ್ರು ಅವರು ನಮ್ದಲ್ರಿ ನಮ್ದಿಲ್ಲೇ ನಮ್ದಲ್ಲಿ ಅಲ್ಲ ಆಯ್ತಾ ನಂದು ಹಿಡ್ಕೊಂಡಿದ್ದೀರ ಅನ್ಕೊಂಡೆ. ಸೊ ಗೈಸ್ ಇವಳಿಗೆ ಇನ್ನೊಂದೇನಂದ್ರೆ ಬಾಯಿಲೆ ಸುನಾಮಿ, ಇನ್ಮೇಲಿಂದ ಅವಳ ಹೆಸರು ಪೆಟ್ ನೇಮ್ ಸುನಾಮಿ ಗೈಸ್. ಸುನಾಮಿ ಅಂತ ಕರೀ. ನಿಜ ಇಲ್ಲಿಂದ ಅಂತ ಅಲ್ಲ, ನಂಗೆ ಸ್ಕೂಲಿಂದಾನು ಸುನಾಮಿ ಅನ್ನೋದು ಬಂದ್ಬಿಡೈತೆ. ಯಾಕಂದ್ರೆ ಕರೆಯಕ್ ಬರ್ದೇ ಇರೋರು ಸುರಭಿ ಅನ್ನಕ್ಕೆ ಸುನಾಮಿ ಅನ್ನೋದು, ಕೇಬಲ್ ವೈರ್ ಅನ್ನೋ ಏನೇನೋ ಮಾತಾಡ್ತಾರೆ. ಗೈಸ್ ಇವಾಗ ಅಂಕಿತ್ ಅಕ್ಕ ಅವ್ರು ನಮ್ಗೋಸ್ಕರ ಕಾಫಿ ಮಾಡ್ತಿದ್ದಾರೆ. ಕುಡಿದ್ಬಿಟ್ಟು ಹೇಗಿದೆ ಅಂತ ಹೇಳಿ. ಡಿಶು ಅನ್ನಕ್ಕೆ ಡಿಸ್ಸು ಅಂತ ಇದ್ರು ಗೊತ್ತಾ? ನೋಡಿ ಗೈಸ್ ಎಂತೆಂತ ಪೆಟ್ ನೇಮ್ಗಳಿದಾವೆ ನಡೀತಿದೆ. ಗಂಡಿಲ್ಲ ಅಷ್ಟೇನೆ, ಗಂಡವ್ರ ಕಡೆಯವ್ರು ಬಂದಿದ್ದೀವಿ. ಗಂಡಿನ ಕಡೆ ಇವರೇ ಗಂಡವ್ರಮ್ಮ. ಗಂಡವ್ರಮ್ಮ ನೀನೆ. ಹೆಣ್ಣು ಹೆಂಗಾಯ್ತಪ್ಪ? ಇಷ್ಟ ಆಯ್ತಪ್ಪ? ನಂಗೆ ಮಗನೇ ಹಿಂಗಲ್ರಿ. ಸುಮ್ನೆ ಹೇಳು ಅಂತ ಹೇಳ್ತಿರೋದು. ಇನ್ನ ಕುಡ್ಬಿಟ್ಟು ಹೇಳ್ತೀನಿ. ಕುಡ್ದ್ಬಿಟ್ಟಲ್ಲ ಎಣ್ಣೆ ಇಷ್ಟ. ಸೊ ಗೈಸ್ ಇವಳಿಗೆ ಎಣ್ಣೆ ಇಷ್ಟ ಆಯ್ತಾ ಅಂದ್ರೆ ಇಲ್ಲ ಕುಡ್ದ್ಬಿಟ್ಟು ಹೇಳ್ತೀನಿ ಅಂತ ಅವಳೆ. ನಿಮ್ಗೆ ಕೇಳಿದ್ ಎಣ್ಣೆ ನಾವು ನೋಡಕ್ ಬಂದಾಗ ಎಲ್ಲ ಚೆನ್ನಾಗ್ ಅಡ್ಗೆ ಮಾಡ್ತಾರ, ನಡೀತಾರ, ಎಲ್ಲ ನೋಡ್ಬೇಕು, ಸಾಂಗ್ ಆಡ್ತಾರ. ಅದಕ್ಕೆ ನಂಗೆ ಭಯ, ಅದಕ್ಕೆ ದೂರ ಹಿಡ್ದಿದ್ದೀನಿ. ಬ್ರೋ ಐಡಿಯಾ ಕೊಡ್ಬಿಡಿ ಬ್ರೋ, ಇವ್ರು ಐಡಿಯಾ ಕೊಡ್ತಾರೆ ಅದನ್ನ ಚಲ್ಬಿಟ್ಟಿ ಅಂತ. ಏನೋ ಅಂದ್ರು ಗೈಸ್, ಏನೋ ಅಂದ್ರು. ಕೊಡ್ಬಿಟ್ಟು ಹೇಳು ಹೆಣ್ಣು ಬಗ್ಗೆ ಬಾಯ್ ಬಿಡ್ಕೊಂಡು ಮಾಡ್ತಾವಳಲ್ಲಿ. ಹೆಣ್ಣು ಹೇಳಿ ಅಂದ್ರೆ ಹೆಣ್ಣು ನಡೆಯೋದು ಹೇಳ್ತೀನಿ. ಒಂದ್ ನಿಮಿಷ ಸ್ವಲ್ಪ ಸುಡುತ್ತೆ ಬಿ ಸುಟ್ಟೋಗಿರುತ್ತೆ. ಇಲ್ಲಿ ತಿರುಕೋ, ಇಲ್ಲಿ ಇಲ್ಲಿ ಅಲ್ಲ ನೀನ್ ಹಾಕ್ಬಿದ್ದೆ ಈಗ ಬಿದ್ದಿದ್ದಾ? ಜಿರ್ಲೆಗೆ ಎದ್ರಿಕೊಂಡ ಬಾಯ್ ಕೊಟ್ರು ಗೈಸ್. ಜಿರ್ಲೆಗೆ ಎದ್ರಿಕೊಂಡ್ ಬಿದ್ರು ಗೈಸ್. ಹಾಕೋದ್ ಹಿಂಗ ಹಾಕ್ಬೇಕು, ಇವಾಗ ಹಾಕುದ್ವಲ್ಲ ಹಂಗೆ ಅಲ್ಲ. ಸೊ ಅವ್ರ ಬೀಳ್ಸಿದ್ದು. ಇಲ್ಲ ನೋಡಿ ಗೈಸ್ ಇವ್ರೇನ್ ಎದೋಳ್ರಿ ಎಲ್ಲ ನೋಡ್ತಾರಪ್ಪ. ಏನ್ ಅದ್ರೊಳಗೆ ಸ್ವಿಮ್ಮಿಂಗ್ ಮಾಡ್ತಾ ಇದೀಯಾ ಲೋಪರ್? ನೋಡಿ ಗೈಸ್, ಅಯ್ಯೋ ಹೌದ್ರಿ, ಅದ್ರೊಳಗೆ ಸ್ವಿಮ್ಮಿಂಗ್ ಮಾಡ್ತಾರ ಗೈಸ್ ಇವ್ರು. ಎಲ್ಲರೂ ಚಂದೊಬ್ರು ಎತ್ತಿಕ ಮುಂಚ್ಕೊಂಡ್ ನಡಿಯಕ್ ಟೈಮ್ ಆಗೈತೆ, ಹೋಗೋಣ. ಅವ್ರು ಓಡ್ತಾವ್ರೆ, ಟೈಮ್ ಆಗೈತೆ. ನೀ ಬಿಡು. ನೀವು ಇಲ್ಲಡಿ ಒಂದ್ ನಿಮಿಷ ಹೇಳೋದು, ಒಂದ್ ನಿಮಿಷ ಕೇಳಿ ಆಮೇಲೆ ತಳ್ಳಿವಂತೆ. ನೀವು ಬೀಳೋದನ್ನ ಅವ್ರು ನೋಡಿಲ್ಲ, ಅದಕ್ಕೆ ಹಿಂಗ್ ಬಿದ್ದೆ ಅಂತ ತೋರಿಸಿದ್ದು. ನಡೀರಪ್ಪ ಹೋಗೋಣ, ಬೇಡ ಇನ್ನು ಏನಾರು ಇವರೇ ಬಿದ್ದಿರಲ್ಲ ಬ್ರೋ. ಈಗ ನೀವೇ ಚೆರುಪ್ ತಗೊಂಡಿದ್ರಿ, ಕಾಮಿಡಿ ಕೇಳಿ ಅವರೇ ಚೆರುಪ್ ತಗೊಂಡಿದ್ರು. ಚೆರುಪ್ ಜಸ್ಟ್ ಮಿಸ್ ನೋಡಿ. ಅದಕ್ಕೆ ಬೇಡ ಅನ್ನೋದು ಅದಕ್ಕೇನೆ, ಅದಕ್ಕೆ ಬೇಡ ಅನ್ನೋದು.
ಅದು ಸಾಧ್ಯವಾಯ್ತು ಅದು ಪಾಪ. ಸೊ ಗೈಸ್ ಇವಾಗ ಇವರೊಬ್ರು ಹುಷಾರಾಗ್ಬಿಟ್ರು. ಸೊ ಗೈಸ್ ಇವಾಗ ಓಡುವ ಸಮಯ. ಬಾಯ್ 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 ಅಕ್ಕ ಬಾಯ್. ಮನೆ ಹತ್ರ ನಾವು ಡ್ರಾಪ್ ಹಾಕ್ಬಿಟ್ಟು ಹಂಗೆ ಹೋಗ್ತಾ ಇರೋದೆ. ವಾಕ ಡ್ರಾಪ. ಸೊ ಬಾಯ್ ಬ್ರೋ, ಹುಷಾರು. ಬಾಯ್ ಬ್ರೋ, ಬಾಯ್ 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 ಬ್ರೋ, ಬಾಯ್ ಚಂದು ಬ್ರೋ, ಬಾಯ್ ಸಿಗುವ. ಕೊನೆಗೂ ಬೀಳ್ಸ್ಬಿಟ್ಟು ಕಳಿಸ್ತಾ ಇದ್ದೀರಾ. ನೀನ್ ನಿಮ್ ಹುಡುಗಿ ಹೆಂಗ್ ಬಿದ್ದೆ ಅಂತ ತೋರ್ಸಿದ್ ನಾನು. ಹೆಂಗ್ ಬಿದ್ದ ಚರ್ಪು. ಬೇಡ ಬೇಡ ಸಾಕು, ಹೋಗ್ಬಿಡೋಣ. ಸೊ ಗೈಸ್ ಈ ವ್ಲಾಗ್ ನಮ್ಮ ಮನೆಯಲ್ಲಿ ಕಂಟಿನ್ಯೂ ಮಾಡ್ತೀನಿ.